ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಕೃಷಿ ನವೋದ್ಯಮಗಳ ಪಾತ್ರವನ್ನು ಕುರಿತು ಮಾತನಾಡಿದವರು ಮೈಸೂರಿನ ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ RS ನವೀನ್. ಇದರ ಆಯ್ದ ಭಾಗಗಳನ್ನು ಈಗ ಪ್ರಸಾರ ಮಾಡುತ್ತಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ನಾವು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಚೌಧರಿ ಚರಣ್ ಸಿಂಗ್ ಅವರ ಒಂದು ವಿಚಾರವಾಗಿ ನಾವು ರೈತ ದಿನಾಚರಣೆಯನ್ನು ಆಚರಿಸ್ತೀವಿ ಡಿಸೆಂಬರ್ 23. ಇಲ್ಲಿ ಮೊದಲನೇದಾಗಿ ಅವಕಾಶ ಕೊಟ್ಟಂಥ ಆಕಾಶವಾಣಿಗೆ ಮತ್ತು ಇಲ್ಲಿ ಜಾಗ ಕೊಟ್ಟಿರ್ತಕ್ಕಂಥವ್ರಿಗೆ ನಮಸ್ಕಾರ. ಮತ್ತು ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅಂತ ಸರ್ವಜ್ಞ ಹೇಳಿದ್ದಾರೆ. ಸೊ ನೀವೆಲ್ಲ ದೇವರುಗಳು. ಸೊ ನಿಮಗೆ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ, ನನ್ನ ಪರಿಚಯ ನವೀನ್ ಅಂತ, ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು. ಒಂದು ಕನಸನ್ನು ಹೊತ್ತು ತುಂಬ ವರ್ಷಗಳ ನಂತರ ಒಂದು ಕಂಪನಿಯನ್ನು ಸ್ಟಾರ್ಟಪ್ಪನ್ನು ಮಾಡಿದ್ದೀವಿ. ಸೊ ಆ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನನ್ನ ಊರು ತಿಪ್ಟೂರು, ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥ ಕೊಬ್ಬರಿಯ ನಾಡು. ಸೊ AI ವಿಚಾರ ಇವತ್ತು ಸಾಕಷ್ಟು ಜನ ಕ್ಯೂರಿಯಾಸಿಟಿಯಾಗಿ ಬಂದು ಕೇಳೋದಕ್ಕೆ ಬಂದಿರೋದು AI. ಸೊ AI ಅಂದರೆ ಏನಿಲ್ಲ, ಜಾಸ್ತಿ ಏನು ಟೆನ್ಷನ್ ತಗೊಬೇಡಿ, ಗೂಗಲ್ ಅಪ್ಡೇಟ್ ಅಷ್ಟೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಗೂಗಲಲ್ಲಿ ಏನು ಸರ್ಚ್ ಮಾಡ್ತೀರಾ, ಸೊ ಅದು ನಿಮಗೆ ತೋರಿಸುತ್ತೆ. ಸೊ ಆದರೆ ಇನ್ನೂ ಒಂದಿಷ್ಟು ಅಪ್ಡೇಟೆಡ್ ವರ್ಷನ್ ಜೆಮಿನಿ, ಬಹುಶಃ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಜೆಮಿನಿ ಬರುತ್ತೆ ನಿಮಗೆ. ಟೆಕ್ನಾಲಜಿ ಬೇಸಸ್ನ ಅಗ್ರಿಕಲ್ಚರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಆದರೆ ಬೇಸಿಕ್ಕಾಗಿ ನಮ್ಮ ದೇಶ ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ವರ್ಗದ ರೈತರು ಜಾಸ್ತಿ ಇರೋದ್ರಿಂದ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೋಬೇಕು ಅಂತಂದರೆ ತುಂಬಾ ಹಣ ಬೇಕು. ಹಣ ಯಾಕೆ ಬೇಕು? ಈಗ ಆದಾಯವನ್ನು ನಾವೀಗ ಏನು ನಮ್ಮ ಕೃಷಿಯಲ್ಲಿ ಆದಾಯದ ಒಂದು ನಿರೀಕ್ಷೆ, ವರ್ಷಕ್ಕೆ ನಾವೀಗ ಒಂದು 10,000 ದುಡಿತಾ ಇದ್ದೀವಿ ಅಥವಾ 1,00,000 ದುಡಿತಾ ಇದ್ದೀವಿ. ನಮ್ಮ ಕೃಷಿ ಭೂಮಿಯಲ್ಲಿ ಇಷ್ಟು ದುಡಿತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆದರೆ ಆ ಆದಾಯಕ್ಕಿಂತ 10 ನಮ್ಮ ಖರ್ಚೇ ಇದೆ. ಸೊ ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಆಗಿ ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಕೂಡ ಅವರು ಪ್ರಥಮವಾಗಿ ನಮ್ಮ ಇವ್ರು ಚಾಮರಾಜನಗರದವ್ರು ಅರಿಶಿಣದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾನು ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ವಿಚಾರಧಾರೆಗಳನ್ನು ನಾನು ಸಾಕಷ್ಟು ಕೃಷಿ ಇದರಲ್ಲೂ ಕೂಡ ನಾನು ಇನ್ವಾಲ್ವ್ ಆಗಿದ್ದೆ. ಸೊ ಈಗಲೂ ಕೂಡ ಇದೀನಿ, ಇಲ್ಲ ಅಂತೇನಲ್ಲ. ಬಟ್ ನಾನು ಒಂದು R&D ಮಾಡಿರೋದ್ರಿಂದ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಸೊ ಆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂತ್ರಜ್ಞಾನವನ್ನು ಅಥವಾ ಯಂತ್ರೋಪಕರಣಗಳನ್ನು ಒಬ್ಬ ರೈತ ಅಳವಡಿಸ್ಕೋಬೇಕು ಅಂದರೆ ಬೇಸಿಕ್ಕಾಗಿ ಈಗ ರೈತನಿಗೆ ಸಾಕಷ್ಟು ಒಂದು ಸಹಕಾರವನ್ನು ಏನು ಸರ್ಕಾರಗಳು ಕೊಡಲೇಬೇಕು. ಸರ್ಕಾರಗಳು ಕೊಡಲಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಇಂಪ್ರೂವ್ಮೆಂಟು ಅಥವಾ ಇಂಪ್ಲಿಮೆಂಟ್ ಯಾವುದೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಕೃಷಿ ಪ್ರವಾಸೋದ್ಯಮದ ವಿಚಾರವಾಗಿ ನಾನು ಮಾತನಾಡ್ತೀನಿ ಇವತ್ತು. ಸೊ ಯಾಕೆಂದರೆ ಇದ್ರ ಬಗ್ಗೆ ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕೋಲ್ಲ. ಯಾಕೆ ಈ ಎಲ್ಲ ವಿಚಾರಗಳನ್ನ ಹೇಳಿದೆ ಅಂತಂದರೆ, ಮುಖ್ಯವಾಗಿ ರೈತನಿಗೆ ಬೇಕಾಗಿರೋದು ಆರ್ಥಿಕ ಸಬಲತೆ. ಅವನು ಕೃಷಿ ಮಾಡಬೇಕು ಅಂದರೆ ಮೇಯ್ನ್ ಬೇಕಾಗಿರೋದು ಎಕನಾಮಿಕ್ ಸ್ಟೇಬಲ್ಲು. ಅವ್ನು ದುಡ್ಡು ಬೇಕು ಫಸ್ಟು. ದುಡ್ಡು ಇಲ್ದಲೇ ಎಲ್ಲಿ ಕೃಷಿ ಮಾಡೋಕ್ಕಾಗತ್ತೆ. ಕೃಷಿ ಪ್ರವಾಸೋದ್ಯಮ ಇದೆಲ್ಲದಕ್ಕೂ ಕೂಡ ಉತ್ತರ ಆಗ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ. ಜೊತೆಗೆ ನಮ್ಮ ಹರ್ಷ ಸರು ನಾವೆಲ್ಲರೂ ಸೇರಿ ಒಂದು ಕಟ್ಟಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಸೊ ಇದೊಂದು ಸೊಲ್ಯೂಷನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಬಗ್ಗೆ ಹೇಳಿದೆ ಕೊಬ್ಬರಿ ನಾಡು ಅಂತೇಳಿ. ಸೊ ನಾನು 2009ರಲ್ಲಿ ನನ್ನ ತಂದೆಗೆ ಹುಷಾರಿಲ್ದಂಗೆ ಆಗುತ್ತೆ, ಅಂದರೆ ಕಂಪ್ನಿ ಕಟ್ಟೋದಕ್ಕಿಂತ ಹಿಂದಿನ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ಸೊ ಮೂಲತಃ ನಾವು ಕೃಷಿ ಕುಟುಂಬನೇ. ಸೊ ನನಗೆ ನನಗೇನು ಒಂದು 16-17 ವರ್ಷ ಇರ್ಬೋದು ಅಷ್ಟೇ ವಯಸ್ಸು. ಬಟ್ ಕೃಷಿಯನ್ನು ಅತಿ ಹತ್ತಿರದಿಂದ ನೋಡ್ತಾ ಬೆಳೆದವನು. ನಾನು ಒಬ್ಬನೇ ಮಗ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಭೂಮಿ ಅಂದರೆ ತುಂಬ ಹುಚ್ಚು ನನಗೆ, ಈಗಲೂ ಅಷ್ಟೇ. ಯಾಕೆಂದರೆ ಭೂಮಿ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ನಂಬಿರೋನು. ಸೊ 2009ರಲ್ಲಿ ನನ್ನ ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ. ಆವಾಗ ನಿಜವಾದ ಜೀವನ ಏನು ಅಂತ ನನಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನನಗೇನು ಗೊತ್ತಿರಲ್ಲ. ಏನು ಮನೆಯಲ್ಲಿ ಸ್ಕೂಲಿಗೆ ಹೋಗ್ಬೇಕಾರೆ, ಕಾಲೇಜ್ಗೆ ಹೋಗ್ಬೇಕಾರೆ 10 ರೂಪಾಯಿ 100 ರೂಪಾಯಿ ಇಟ್ಟು ಕಳಿಸ್ತಾರೆ. ಏನು ಗೊತ್ತಿರುತ್ತೆ ನಮ್ಗೆ? ಏನು ಗೊತ್ತಿರಲ್ಲ. ಅವಾಗೇನು SLC ಫಸ್ಟ್ PUC ಅಷ್ಟೇ. ಅವತ್ತಿನ ಜೀವನ
ಹೇಗೆ ಮಾಡಬೇಕು ಏನು ಎಲ್ಲ ಇದೆ. ಅದೇ ಇದು ರಾಜ್ಕುಮಾರ ಮೂವಿಲಿದೆ, ಎಲ್ಲ ಇದೆ, ಏನು ಇಲ್ದಂಗೆ ಬದುಕಬೇಕು ಅಂತಾರಲ್ಲ, ಆ ಒಂದು ಕ್ರಿಟಿಕಲ್ ಸಿಚುವೇಶನ್ನು 2009ರಿಂದ 2014ವರೆಗೂ ನಾನು ಫೇಸ್ ಮಾಡ್ತೀನಿ. ಅಂದರೆ ಫ್ಯಾಮಿಲಿ. ಬಟ್ ನಾನು ಅದನ್ನು ಲರ್ನಿಂಗ್ ಸ್ಟೇಜ್ ಅಂತ ನಾನು ಇವತ್ತು, ಅಂದರೆ ಕಲಿಕೆಯ ಸಮಯ ಅಂತ ನಾನು ಭಾವಿಸ್ತೀನಿ. ಇವತ್ತು ಕೂಡ ಕಲಿಕೆಯ ಸಮಯ ಅದು. ಯಾಕೆಂದರೆ ಭೂಮಿಯ ಜೊತೆ ಒಡನಾಟ, ಹೈನುಗಾರಿಕೆಯ ಯಾವ ರೀತಿ ಮಾಡಬೇಕು, ಅದರಿಂದ ರೈತ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾನೆ. ಸೊ ಈಗ ಯಾರು ಹೇಳಿದ್ರು ಡೈರಿ ಇಂಡಸ್ಟ್ರೀಸ್ ಬಗ್ಗೆ ಹಾಲಿನ ಕಂಪೇರ್ ಮಾಡಿದ್ರು. ಬಟ್ ಇಂಡಿಯನ್ ದೇಸಿ ಬ್ರೀಡ್ಸ್ ಏನು, ಫಾರಿನ್ ಬ್ರೀಡ್ಸ್ ಏನು, ಸೊ ಹಾಲು ನಮ್ಮಲ್ಲಿ ಯಾಕೆ ಉತ್ಕೃಷ್ಟವಾಗಿದೆ, ಹೊರಗಡೆ ಯಾಕೆ ಅಷ್ಟು ಉತ್ಕೃಷ್ಟವಾಗಿ ಇಲ್ಲ. ಆಮೇಲೆ ರಿಲೇಟೆಡ್ ಈಗ ನೈಟ್ರೋಜನ್ ಫಿಕ್ಸೇಷನ್ಸು, ಅದೇ ಸಗಣಿಯಿಂದ ನಾವೇನು ಆ ಒಂದು ಗಂಜಲದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಸು ಅಥವಾ ಎಷ್ಟೆಷ್ಟು ಕಾಂಪೋನೆಂಟ್ಸ್ ಇದ್ದಾವೆ, ಈ ಥರ ಒಂದು ಸೈಂಟಿಫಿಕ್ ಆಗೆಲ್ಲ ನಾನು ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟು ವರ್ಷಗಳು ನನಗೆ ತುಂಬ ಅವಕಾಶವನ್ನು ಕಲ್ಪಿಸ್ಕೊಡ್ತು. ಕೋಳಿ ಸಾಕಾಣಿಕೆನೂ ಮಾಡಿದ್ದೀನಿ, ಮೀನು ಸಾಕಾಣಿಕೆ ಮಾಡಿದ್ದೀನಿ, ಹೈನುಗಾರಿಕೆ, ಕೃಷಿಯ ಉಪಕಸಬುಗಳನ್ನು ಎಷ್ಟು ಮಾಡೋದಕ್ಕೆ ಸಾಧ್ಯ ಅಷ್ಟು ಒಂದು ನಮ್ಮ ರೀಜನ್ನಲ್ಲಿ ಮಾಡಿದ್ದೀನಿ. ಜೊತೆಗೆ ತೆಂಗು ಯಾವೆಲ್ಲ ರೀತಿ ಕಾಯಿಲೆಗಳು ಬರುತ್ತೆ, ಸೊ ಯಾವ ರೀತಿ ಅದನ್ನು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಝೀರೋ ಒಂದು ಬಜೆಟಲ್ಲಿ ನಾವು ಏನು ಉಪಕಸಬುಗಳನ್ನು ಮಾಡ್ತೀವಿ, ಸೊ ಅದರ ರಿಲೇಟೆಡಾಗಿ ನಾವು ಯಾವ ರೀತಿ ಮಾಡ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಈ ರೀತಿಯೆಲ್ಲ ಒಂದು ಅಧ್ಯಯನವನ್ನು ನಾನು 2014ವರೆಗೂ ನಾನು ಮಾಡ್ತೀನಿ. ಸೊ ನಂತರ ಸೀರಿಯಸ್ ಆಗಿ ಆ ಒಂದು ನನಗೆ ಅನಿಸಿದ್ದು ಏನಂತಂದರೆ, ನಾವು ಯಾಕೆ ಉದ್ಯಮವನ್ನು ಕಟ್ಟಬಾರ್ದು. ಯಾಕೆಂದರೆ ರೈತರ ಹೆಸರು ಹೇಳ್ಕೊಂಡು ಸುಮಾರು ಕಂಪ್ನಿಗಳಿದೆ. ಸೊ ನಿಮಗೂ ಗೊತ್ತು, ಇವತ್ತು ಆರ್ಗ್ಯಾನಿಕ್ ಅಂತ ಬಳಸ್ತಾರೆ. ಸೊ ನಾನು ಸಾಕಷ್ಟು ಸ್ಕಿಲ್ ಟ್ರೈನಿಂಗ್ಸ್ಗಳನ್ನು ಪಡಿತೀನಿ. ಸೊ ಅದರಲ್ಲೇ ಮೆನ್ಷನ್ ಮಾಡಿದ್ದೀನಿ 2014 ಮತ್ತು 2017, 2018 ಈಗಲೂ ಕೂಡ ಪ್ರೆಸೆಂಟ್ ನಾನು ಸ್ಕಿಲ್ ಟ್ರೈನಿಂಗ್ಸ್ಗೆ ಹೋಗ್ತಾ ಇರ್ತೀನಿ, ವರ್ಕ್ಶಾಪ್ಸ್ಗಳನ್ನೂ ಅಟೆಂಡ್ ಮಾಡ್ತಾ ಇರ್ತೀನಿ. ನಾನಲ್ಲಿ ರಾಮನಗರ KVKಯಲ್ಲಿ ಚಂದೂರಾಯನಹಳ್ಳಿ ಅಂತೇಳಿ ಅಲ್ಲಿ KVK ಇದೆ. ಅಲ್ಲಿ ಸೀಡ್ ಸೈಂಟಿಸ್ಟಿಗೆ ಕೇಳೋದು ನಾನು ಒಂದೇ ಮಾತು. ಎಲ್ಲರೂ ನಾನಾ ಕ್ವಶನ್ಸ್ ಕೇಳಿದ್ರು, ನಾನು ಒಂದೇ ಕ್ವಶನ್ ಕೇಳಿದ್ದು, ಆರ್ಗ್ಯಾನಿಕ್ ಸರ್ಟಿಫೈಡ್ ಸೀಡ್ಸ್ ಯಾವ್ದಾರ ಯೂನಿವರ್ಸಿಟಿಲಿ ಅವೈಲಬಲ್ ಇದೆಯಾ ಇಲ್ವಾ, ಅಷ್ಟೇ ನಾನು ಕೇಳಿದ್ದು. ಇಲ್ಲ ನವೀನ್ ಅಂತಂದರು. ಸೊ ಮತ್ತು ನೀವು ಆರ್ಗ್ಯಾನಿಕ್ ಅನ್ನೋದನ್ನು ಪ್ರಾಕ್ಟೀಸ್ ಅಂತ ಹೇಳ್ರಿ, ಮತ್ತು ಯಾಕೆ ಅದನ್ನು ಪ್ರಮೋಟ್ ಮಾಡ್ತಿದ್ದೀರಾ ಅಂತಂದೆ. ಸೊ ಅಂದರೆ ಇಂಥ ಸಾವಿರಾರು ವಿಚಾರಗಳಿದೆ. ಸೊ ಅದಕ್ಕೆ ಕೇಳಿದ್ದಾರೆ. ಅಂದರೆ ರಿಯಾಲಿಟಿ ಬಗ್ಗೆ ಮಾತಾಡೋರು ಯಾರೂ ಇಲ್ಲ, ರೀಲ್ ಬಗ್ಗೆ ಮಾತಾಡೋರು ತುಂಬ ಜನ ಸಿಗ್ಬೋದು ನಿಮಗೆ. ಬಹುಶಃ ನಾನು ಇವತ್ತು ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಕೃಷಿ ಪ್ರವಾಸೋದ್ಯಮ ಯಾಕೆ ಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಾಕಷ್ಟು ಒಂದು ಕಂಪ್ನಿ ಕಟ್ಟೋದು ತುಂಬ ಸುಲಭ ಅಲ್ಲ. ಸೊ ಎಲ್ಲರೂ ಹೇಳ್ತಾರೆ ಈಸಿ, ಹಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಬಹುಶಃ ಸರ್ ಹೇಳ್ತಾ ಇದ್ರು ಸಾಲ ಮಾಡೋದು ಇದು ಮಾಡಿದ್ದೀನಿ 2 ಕೋಟಿ ಅಂತೇಳಿ. ಎಲ್ಲರದು ಸ್ಟಾರ್ಟಪ್ಸ್ ಇದೇ ಕತೆ, ನಂದು ಅದೇ ಕಥೆನೇ. ಸಂಸ್ಕೃತಗಳು ಎಷ್ಟೆಲ್ಲ ಬಳಸ್ಬೋದು, ನಮ್ಮ ತಂದೆ ಎಲ್ಲ ಬಳಸ್ಬಿಟ್ಟವ್ರು ನನ್ನ ಮೇಲೆ. ಯಾಕೆಂದರೆ ಏನು ಮಾಡೋ ಕೆಲಸ ಇಲ್ಲ, ನಾವು ಹೋಗೋ ಚೆನ್ನಾಗಿ ಮಾತಾಡ್ತೀಯ, ಒಳ್ಳೆ ಎಜುಕೇಷನ್ ಐತೆ, ಯಾಕೆ ಹೊರಗಡೆ ಹೋಗಿ ದುಡಿಯೋ, ನಿನಗೇನಾಗೈತೆ ಒಂದು ಸ್ಟಾರ್ಟಪ್ ಮಾಡೋದು. ನಾನು ನಮ್ಮ ತಂದೆಗೆ ಹೇಳಿದ್ದು ಒಂದೇ, ನಾನು ರೈತ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಈ ಸೃಷ್ಟಿ ಏನೋ ಒಂದು ಕೊಡುಗೆ ಕೊಡೋದಕ್ಕೋಸ್ಕರ ನನ್ನನ್ನು ಈ ಒಂದು ರೈತ ಕುಟುಂಬದಲ್ಲಿ ಒಂದು ಜನನ ಆಗಿದೆ. ರೈತರಿಗೋಸ್ಕರ ಏನಾದರೂ ಮಾಡ್ತೀನಿ ನಾನು. ಅಲ್ಲಿನ ತನಕ ಈಗ ಹೇಳೋಕ್ಕಾಗಲ್ಲಲ್ಲ, ಸುಮ್ಮನೆ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ನಾನು ಬ್ಯಾಕ್ ಎಂಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ. 2014ಇಂದ ಸೀರಿಯಸ್ ಆಗಿ ತಗೊಂತೀನಿ. ಸೊ 17ಇಂದ ಮಾಸ್ಟರ್ ಕ್ಲಾಸ್, ಯೂಟ್ಯೂಬ್ ಮಾಸ್ಟರ್ ಕ್ಲಾಸು, ಡಿಜಿಟಲ್ ಮಾರ್ಕೆಟಿಂಗು, ಅದಾದಮೇಲೆ ಉದ್ಯಮ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡಬೇಕು, DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನಲ್ಲಿ ಒಂದು 2-3 ಟ್ರೈನಿಂಗ್ ಮಾಡ್ತೀನಿ. ಮಂಡ್ಯಕ್ಕೂ ಕೂಡ ವಿಸಿಟ್ಸ್ ಬಂದಿದ್ದೆ. ಬ್ಯಾಕ್ ಎಂಡಲ್ಲಿ ಎಷ್ಟು ಬೇಕು ಒಂದು ಉದ್ಯಮ ಕಟ್ಟೋದಕ್ಕೆ, ವೇಸ್ಟ್ ಮ್ಯಾನೇಜ್ಮೆಂಟಿಂದ ಹಿಡಿದು ಎಲ್ಲದೂ ಕೂಡ ಸ್ಕಿಲ್ ಟ್ರೈನಿಂಗ್, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 10ರಿಂದ 11 ಸ್ಕಿಲ್ ಟ್ರೈನಿಂಗನ್ನು ನಾನು ಪಡೆದಿದ್ದೀನಿ. ನಾನು ಕೇಳ್ತಿದ್ದು ಡೈರೆಕ್ಟ್ ಕ್ವಶನ್ಸ್ ಅಷ್ಟೇ. ಇವತ್ತು ಕೂಡ ಯಾವ್ದಾದ್ರು ವರ್ಕ್ಶಾಪ್ಸ್ಗೆ ಹೋದರೆ, ನವೀನ್ ನಿಂದೇನೇ ಕ್ವಶನ್ ಇದ್ರು ಕೊನೆಯಲ್ಲಿ ಕೇಳಪ್ಪ, ರೈತರು ನೀನು ಡೈವರ್ಟ್ ಮಾಡ್ತೀಯ. ನಾನು ರೈತರನ್ನ ಡೈವರ್ಟ್ ಮಾಡಲ್ಲ ರೀ, ನಾನು ಒಬ್ಬ ರೈತನೇ. ರಿಯಲ್ ಕ್ವಶನ್ ಕೇಳ್ತೀನಿ, ನಿಮಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಅಂತ ಈಗಲೂ ಕೂಡ ಹೇಳ್ತೀನಿ ಎಲ್ಲ ಇದಕ್ಕೂ ಹೋದಾಗಲೂ. ಮೊದಲನೇದು ಹೇಳೋದು ಮರ್ತೆ, ಅಗ್ರಿಯಾನ ಕರ್ನಾಟಕ ರಾಜ್ಯದ ಮೊದಲ ಕಂಪ್ನಿ ಕೃಷಿ ಪ್ರವಾಸೋದ್ಯಮಕ್ಕೆ. ಈ ಒಂದು ಮೊದಲನೇ ಕಂಪ್ನಿ ಅದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸ್ಕಿಲ್ ಟ್ರೈನಿಂಗ್ಸ್ ಎಲ್ಲ ಆಯಿತು. ಫಾರ್ಮರ್ಸು ಎಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ ಅದರ ರಿಲೇಟೆಡ್ ಒಂದು ಸುಮ್ಮನೆ ಚಿಕ್ಕದಾಗಿ PPT ತುಂಬ ದೊಡ್ಡದಿತ್ತು, ಅದನ್ನು ಶಾರ್ಟಾಗಿ ಮಾಡಿದ್ದೀವಿ. ಸೊ ಎನ್ವಿರಾನ್ಮೆಂಟು ಈಗ ಸಪೋರ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಎನ್ವಿರಾನ್ಮೆಂಟ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ 1985 ಫಾರೆಸ್ಟ್ ರೂಲ್ ಪ್ರಕಾರ 33% ಅರಣ್ಯ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ ಅರಣ್ಯದ ಒಂದು ಏನು ಮರಗಳ ಒಂದು ಝೋನ್ ಅಂತ ನಾವೇನು ಕಳ್ತೀವಿ, ಅದು ಕೇವಲ ಇರ್ತಕ್ಕಂಥ 20% ಅಷ್ಟೇ.
ಮತ್ತು ನ್ಯಾಷನಲ್ ಲೆವೆಲಲ್ಲಿ ಓನ್ಲಿ 23%. ಅದು ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದ್ರ ರೀಸನ್ ಆಗಿ ಕೊಬ್ಬರಿ ವಿಚಾರದಲ್ಲಿ ತೆಂಗು ಬೆಳೆ ನಾಶ ಆದಾಗ ಸೊ ಇದು ಕೂಡ ಇಂಪ್ಯಾಕ್ಟ್ ಆಗಿದೆ. ನಮಗೆ ಅದನ್ನು ಪರಿಹಾರ ಕೊಡಿ ಅಂತೇಳಿ ಫಸ್ಟ್ ಧ್ವನಿ ಎತ್ತಿದ್ದು ನಾನೇ ನಮ್ಮ ಇದರಲ್ಲಿ. ಸೊ ನಿಮ್ಮಿಂದನೇ ಹಾಳು ಮಾಡಿದ್ದೀರಾ, ನನಗೆ ಪರಿಹಾರ ಬೇಕು ರೈತ ಅಂತೇಳಿ. ಸೊ ಅಂದರೆ ಎನ್ವಿರಾನ್ಮೆಂಟಿಂದ ಹಿಡಿದು ವೈಲ್ಡ್ ಲೈಫಿಂದ ಹಿಡಿದು ಸೊ ಹಜಾರ್ಡ್ನೆಸ್ಸು ಸಾಕಷ್ಟು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇಲ್ಲ ರೈತ, ಎಲ್ಲ ಇದರಲ್ಲೂ ಫೇಸ್ ಮಾಡ್ತಾ ಇದ್ದಾನೆ. ಬಹುಶಃ ನೀವು ನೋಡ್ಬೋದು ಅದರಲ್ಲಿ. ಈಗ ಇಷ್ಟೆಲ್ಲ ಆಯಿತು, ಒಂದು ಕಂಪ್ನಿ ಕಟ್ಟೋದಕ್ಕೆ ಮೊದಲನೇ ಹೆಜ್ಜೆ ಆಕಾಶವಾಣಿನೇ. ಸೊ ಎಲ್ಲೂ ಆಲ್ಮೋಸ್ಟ್ ನಾವು ಹೋಗಲ್ಲ ಯಾವುದೇ ಒಂದು ಇದಕ್ಕೆ, ಯಾಕೆಂದರೆ ಒಂದು ದಿನ ಪೂರ್ತಿ ವೇಷ ಆಗ್ಬಿಡುತ್ತೆ ಅಂಥೇಳಿ ಹೋಗ್ತಿರಲಿಲ್ಲ. ಬಟ್ ನಮಗೆ ಪ್ರಥಮ ಹೆಜ್ಜೆ ನಮ್ಮ ಒಂದು ಕನಸಿಗೆ ಆಕಾಶವಾಣಿನೇ. ಯಾಕೆಂದರೆ ಅಷ್ಟೆಲ್ಲ ಕನಸು ಕಟ್ಕೊಂಡು 2009ರಿಂದ 2014 ಫೇಸಿಂಗ್ ಇದು ಮಾಡಿ 2014ರಿಂದ ಸಾಕಷ್ಟು ಸ್ಕಿಲ್ ಟ್ರೈನಿಂಗ್ಸ್ ಎಲ್ಲ ಆದಮೇಲೆ ಕಂಪ್ನಿ ಕಟ್ಟಬೇಕು ಅಂತ ಸಾಕಷ್ಟು ಒಂದು 50ಕ್ಕಿಂತ ಹೆಚ್ಚು ಮೀಟಿಂಗ್ಸನ್ನು ಮಾಡ್ತೀನಿ. ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಅಂದರೆ ನಮ್ಮ ಐಡಿಯಾ ಕೇಳೋಕ್ಕೆ ಯಾರೂ ರೆಡಿ ಇರೋಲ್ಲ. ಇದೇನಿದು ಐಡಿಯಾ ವರ್ಕ್ ಆಗುತ್ತಾ ಹೆಂಗೆ ಅಂತೇಳಿ ಸಾಕಷ್ಟು ಜನ ಹಿಂಜರಿತಾರೆ. ಸೊ ಆದರೆ 50 ಮೀಟಿಂಗ್ ಆದರೂ ನಾನೇನು ಜಗ್ಗಲ್ಲ, ನಾವು ಇವತ್ತು ಕೂಡ ಏನು ಜಗ್ಗಿಲ್ಲ. ಯಾಕೆಂದರೆ ನಮಗೆ ಗೊತ್ತು ಮುಂದೆ ಒಂದಲ್ಲ ಒಂದು ದಿನ ಅನ್ನ ಏನು ಇವತ್ತು ನಾವು ಬೆಳೀತಾ ಇದ್ದೀವಲ್ಲ ಇದು ಬೇಕೇ ಬೇಕು. ಯಾವುದೇ ಟೆಕ್ನಾಲಜಿ ಬರಲಿ ಏನೇ ಬರಲಿ ಅನ್ನ ಬಿಟ್ಟು ನಾವೇನು ಬದುಕೋಕ್ಕಾಗಲ್ಲ. ಸೊ ಇವತ್ತು ನಾವು ಫೈಲ್ಸ್ ಡೌನ್ಲೋಡ್ ಮಾಡ್ತೀವಿ, ಯಾವುದೋ ವಾಟ್ಸಪ್ಪಲ್ಲಿ ಬಂದಿದ್ದು ಇದನ್ನು ಡೌನ್ಲೋಡ್ ಮಾಡ್ತೀವಿ. ಈಗ ರೊಟ್ಟಿ ಮುದ್ದೆ ಅನ್ನ ಎಲ್ಲ ಡೌನ್ಲೋಡ್ ಮಾಡಿರಿ ನೋಡೋಣ, ಆಗುತ್ತಾ? ಸಾಧ್ಯನೇ ಇಲ್ಲ ಡೌನ್ಲೋಡ್ ಮಾಡೋಕ್ಕೆ. ಸೊ ಆ ಒಂದು ಕಾನ್ಸೆಪ್ಟ್ ದೃಢತ್ವ ಇಟ್ಕೊಂಡೆ ಕೃಷಿ ವಿಚಾರದಲ್ಲಿ ಏನಾದರೂ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಮಾಡಿದ್ದು. ಸೊ 16/2024 ಜನವರಿಯಲ್ಲಿ ನೋಂದಣಿ ಮಾಡ್ತೀನಿ ಫಸ್ಟು. ಅಂದರೆ 50 ಮೀಟಿಂಗ್ ಆಗೋಗಿರುತ್ತೆ, ಅದು ಯಾವುದು ಕೂಡ ಸಕ್ಸಸ್ ಆಗಿರಲ್ಲ. ಬಟ್ ಅಂದರೆ ವರ್ಕ್ಶಾಪ್ಸ್ ಎಲ್ಲ ಮಾಮೂಲಿ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಅಟೆಂಡ್ ಆಗ್ತಾ ಇರ್ತೀನಿ. ಆಕಾಶವಾಣಿಯಿಂದ ಈ ಕೃಷಿ ಪ್ರವಾಸೋದ್ಯಮದ ರಿಲೇಟೆಡೇ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ 18th ಜನವರಿ ಕನ್ಫರ್ಮೇಷನ್ದು ನನಗೆ ರಿಸೀವ್ ಮಾಡ್ಕೊತೀನಿ. ಅದಾದಮೇಲೆ ನೀವು ನೋಡ್ಬೋದು, ಅದಾದಮೇಲೆ 30 ಜನಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಅಂದರೆ ವರ್ಕ್ಶಾಪ್ ಆದಮೇಲೆ ಸೊ ನೆಕ್ಸ್ಟು ಒಂದು 30 ಜನನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಆ 30 ಜನನ ಸೆಲೆಕ್ಟ್ ಮಾಡೋದ್ರಲ್ಲಿ ನಾನು ಒಬ್ಬ ಅದರಲ್ಲಿ. ಸೊ ಅದಾದಮೇಲೆ ಆ ಒಂದು ಗ್ರೂಪಿಗೆ ಸೆಲೆಕ್ಟ್ ಆಗ್ತೀವಿ 14th. ಸೊ ಅದಾದಮೇಲೆ 25th November 2024 2024 ನವೆಂಬರ್ ಆ ಒಂದು ಇದರಲ್ಲಿ ವರ್ಕ್ಶಾಪ್ ನಡೆಯುತ್ತೆ. 25, 27 ಆ ಒಂದು ಸಂದರ್ಭದಲ್ಲಿ 25, 26, 27 ಆಕಾಶವಾಣಿ, ಕರ್ನಾಟಕ ಟೂರಿಸಮ್ಮು ಮತ್ತು ನಿಯಾಮು ವಿಡೋ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನಿಯಾಮ್ ಮಾರ್ಕೆಟಿಂಗು, ಇವರೆಲ್ಲ ಒಂದು ಸಹಕಾರದಲ್ಲಿ ಟೂರಿಸಮ್ ಏನು ರಿಲೇಟೆಡ್ಡು ಸೊ ಈ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾರೆ 3 days. ಸೊ ಅಲ್ಲಿ ನಿಯಾಮ್ನಲ್ಲಿ ಸತ್ರಾಮ್ ಸಿಂಗ್ ಅಂತ ಹೇಳಿ ಒಬ್ಬರು ಬರ್ತಾರೆ. APMC ಲಾ ಏನು 2020 ಅದು ಸಾಕಷ್ಟು ಮಾರಕ ಅಂತ ಹೇಳಿ ನಾನು ಕೂಡ ಪ್ರೊಟೆಸ್ಟ್ ಮಾಡಿದ್ದೆ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಅವ್ರ ಜೊತೆನೂ ತುಂಬ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ಬೋದು ಏನು ಅಂತೇಳಿ ಅವ್ರ ಕಡೆಯಿಂದನೂ ಒಂದಿಷ್ಟು ಸಜೆಷನ್ ಅಂತೀವಿ. ಸೊ ಅದಾದಮೇಲೆ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರ್ ಈ ಥರ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಸೊ ಹಿಂಗೆ ಎಲ್ಲದೂ ಕೂಡ ರೈತನಿಗೆ ಸಿಗಬೇಕು, ಅವ್ನು ಎಕನಾಮಿಕಲಿ ಸಸ್ಟೈನ್ ಆಗಬೇಕು, ಅವ್ನು ಸ್ಟೇಬಲ್ ಆಗಬೇಕು, ಈ ಥರ ಮಾಡ್ಬೋದಾ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡ್ತಾಯಿದೆ ಅಗ್ರಿಯಾನ ಅಂತೇಳಿ. ಸೊ ಆವಾಗ ಅವರು ಇಲ್ಲ ಸರ್ ಖಂಡಿತ ಇದು ತುಂಬ ಚೆನ್ನಾಗಿದೆ ಪ್ಲ್ಯಾನು, ಸೊ ಇನ್ನೂ ವರ್ಕೌಟ್ ಮಾಡಿ ಇನ್ನೂ ಯೋಚನೆ ಮಾಡಿಬಿಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಎಲ್ಲ ಆಗುತ್ತೆ. ಸೊ ಇದು ವರ್ಕ್ಶಾಪ್ ಕಂಡಕ್ಟ್ ಆಗಿದ್ದು ಕಂಪ್ಲೀಟ್ ಮಾಡಿದ ಮೇಲೆ ನಾವು ಅಗ್ರಿಯಾನವನ್ನು ರಿಜಿಸ್ಟ್ರು ಮಾಡ್ತೀವಿ. ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಫೇರ್ಸಲ್ಲಿ 2025 ಜೂನ್ ಮತ್ತು ಆಗಸ್ಟ್ ಆ ಒಂದು ಇನ್ ಬಿಟ್ವೀನಲ್ಲಿ ಅಗ್ರಿಯಾನ ಕಂಪನಿಯನ್ನು ನಾವು ರಿಜಿಸ್ಟ್ರು ಮಾಡ್ತೀವಿ. ಸೊ ಬಹುಶಃ ನೀವು ನೋಡ್ಬೋದು ನಮ್ಮ ಕಂಪ್ನಿ ಫುಲ್ ಪ್ಯಾನ್ ಕಾರ್ಡು, GST, ಉದ್ಯಮ ಮತ್ತು ಸ್ಟಾರ್ಟಪ್ ಸರ್ಟಿಫಿಕೇಟ್ಸು ಎಲ್ಲ ಇದೆ. ಸೊ ಈಗ ಕೃಷಿ ಪ್ರವಾಸೋದ್ಯಮದ ವಿಚಾರ ಅಂದರೆ ಇದು ಬೇಸಿಕ್, ಇದು ಕಂಪ್ನಿ ರಿಜಿಸ್ಟ್ರು ಮತ್ತು ಕಂಪ್ನಿ ಹೆಂಗೆ ಪ್ರಾರಂಭ ಆಯಿತು. ಸೊ ಇದ್ರ ಬ್ಯಾಕ್ ಇದನ್ನು ಹೇಳಿದೆ ಅಷ್ಟೇ. ಏನೇ ಮಾಡೋಕ್ಕೋದ್ರೂ ವಿವೇಕಾನಂದರು ಒಂದು ಥಾಟ್ ಇದೆ. ಸೊ ಏನಂದರೆ ವಿಷಯ ಸದೃಢವಾಗಿದ್ದರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸೃಷ್ಟಿ ಜೋಡಿಸುತ್ತಂತೆ. ಸೊ ಅದು ನನ್ನ ಜೀವನದಲ್ಲಿ ಆಗಿದೆ ಅನ್ನೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಕರ್ನಾಟಕ ಗೌರ್ಮೆಂಟ್ ಕೂಡ ಈ ಒಂದು ಪಾಲಿಸಿಯನ್ನು ಮಾಡಿದೆ, ಕರ್ನಾಟಕ ಟೂರಿಸಮ್ ಪಾಲಿಸಿ. ಇದರಲ್ಲಿ ನೀವು ನೋಡ್ಬೋದು ಇಂಡೆಕ್ಸ್ ಇದರಲ್ಲಿ 6th ಕಾಲಮಲ್ಲಿ ಬರುತ್ತೆ, ಟೂರಿಸಮ್ ಪ್ರಾಡಕ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ. ಬಹುಶಃ ನೀವು ಗೂಗಲಲ್ಲಿ ಮಾಡಿದ್ರೆ ಸಿಗುತ್ತೆ ಅದು ಕರ್ನಾಟಕ ಟೂರಿಸಮ್ ಪಾಲಿಸಿಲಿ. ಸೊ ಅದರಲ್ಲಿ ಅಗ್ರಿ ಟೂರಿಸಮ್ಮು ಇದೆ, ಸೆಕೆಂಡ್. ಇದು ಏನಿದು ಅಗ್ರಿ ಟೂರಿಸಮ್ ಏನು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ. ಇಂಡಿಯಾದಲ್ಲಿ ಭಾರತದಲ್ಲಿ ಫಸ್ಟು ಪಾಂಡುರಂಗ ತಾವ್ರೆ ಅಂತಕ್ಕಂಥವ್ರು ಅಗ್ರಿ ಟೂರಿಸಮ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಮಹಾರಾಷ್ಟ್ರ.
ಅವರ ಒಂದು ಇದಕ್ಕೂ ಕೂಡ ವಿಸಿಟ್ ಮಾಡ್ತಾರೆ. ನಮ್ಮ ಹರ್ಷ ಸರ್ ಇಲ್ಲೇ ಇದ್ದಾರೆ, ಅವರು ವಿಸಿಟ್ ಮಾಡಿ ಅವ್ರು ಯಾವ ಥರ ಇದು ಮಾಡಿದ್ದಾರೆ ಏನು ಅಂತೇಳಿ. ಯಾಕೆಂದರೆ ನಾವೇನೋ ಒಂದು ಹೊಸ್ದಾಗಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜನ್ನು ಗೈನ್ ಮಾಡ್ಕೊಳ್ಳೇಬೇಕು. ಸುಮ್ಮನೆ ನಾವೇನೋ ಮಾಡಿದ್ದೀವಿ, ಏನೋ ಪುಸ್ತಕದಲ್ಲಿ ಇರೋದನ್ನು ಉರೆ ಹೊಡೆಯೋದು ಎಲ್ಲರೂ ಹೇಳ್ತಾರೆ, ಸೊ ಅದು ಜನರಲ್ ಟಾಕ್ಸಲ್ಲಿ. ಬಟ್ ಆದರೆ ಬ್ಯಾಕ್ ಎಂಡ್ ನಾವೇನು ವರ್ಕ್ ಮಾಡಿದ್ದೀವಿ ಆ ವಿಷಯದ ಬಗ್ಗೆ ನಮಗೆ ಎಷ್ಟು ಸ್ಪಷ್ಟತೆ ಇದೆ ಅದು ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಸೊ ಅಷ್ಟು ಇನ್ ಬಿಟ್ವೀನಲ್ಲಿ ಕೆಲಸಗಳು ಆಗುತ್ತೆ. ಅದ್ರ ಜೊತೆಗೆ ಆಗಸ್ಟ್ 15, 2025 ಮಂಡ್ಯದಲ್ಲಿ ಈಗಿನ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಚಲುರಾಯ ಸ್ವಾಮಿ ಅವ್ರ ಹತ್ರ ನಾವು ಬ್ರೋಚರನ್ನು ಲಾಂಚ್ ಮಾಡ್ತೀವಿ. ಅದು ತುಂಬಾ ಖುಷಿಯಾದಂಥ ವಿಚಾರ. ಅವರು ಏನು ಜಾಸ್ತಿ ನಮಗೆ ಎಳ್ಸಾಡ್ಲಿಲ್ಲ, ಒಂದೇ ಇದರಲ್ಲಿ ಸ್ಟೇಜಲ್ಲಿ ಅವತ್ತ ಬಂದ್ರನಪ್ಪ ಬರ್ರಿ ಸ್ಟಾರ್ಟಪ್ ಮಾಡ್ತಿದ್ರೆ ಒಳ್ಳೇದಾಗಲಿ ಅಂತೇಳಿ. ಅದಾದಮೇಲೆ ಈಗ ಮೇಯ್ನ್ ಕೃಷಿ ಪ್ರವಾಸೋದ್ಯಮಕ್ಕೆ ತುಂಬ ಚಾಲೆಂಜ್ ಏನಂತಂದರೆ ಗೈಡ್ಲೈನ್ ಆಗಿಲ್ಲ. ಪಾಲಿಸಿ ಆಗಿದೆ, ಗೈಡ್ಲೈನ್ ಆಗಿಲ್ಲ. ಗೈಡ್ಲೈನ್ ವಿಚಾರಕ್ಕೆ ಮೀಟಿಂಗ್ಸ್ನ ಕಂಡಕ್ಟ್ ಮಾಡಿದರು ಥ್ರೂಔಟ್ ಕರ್ನಾಟಕ. ಇದರಲ್ಲಿ ನಾನು ಕೂಡ ನಾವು ಒಂದು ಅಗ್ರಿಯಾನ ಕಂಪನಿಯಿಂದ ನಾನು ನಮ್ಮ ಹರ್ಷ ಸರು ಪಾರ್ಟಿಸಿಪೇಟ್ ಮಾಡಿ ಒಂದೇನಂದ್ರೆ ನಾನು ನಿಜವಾಗ್ಲೂ ಲಕ್ಕಿ. ಯಾಕೆ ಅಂತಂದರೆ 50 ಮೀಟಿಂಗ್ ಆದಮೇಲೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕೇಳೋಕ್ಕೆ ರೆಡಿ ಇರಲಿಲ್ಲ ಅಂತ ಆವಾಗಲೇ ಹೇಳಿದೆ. ಸೊ ಅದಾದಮೇಲೆ ಹರ್ಷ ಸರ್ ನಿಮ್ದು ಏನು ಕಾನ್ಸೆಪ್ಟ್ ಇದೆ ಹೇಳಿ ಸರ್ ಅಂತೇಳಿ 1 ವಾರ ಸುಮ್ಮನೆ ಕಂಟಿನ್ಯೂಸ್ ಮಾತಾಡ್ತಾ ಇದ್ವಿ. ಅಂದರೆ ನೈಟ್ ಒಂದು 7:30 8 ಗಂಟೆಗೆ ಕೃಷಿ ಕೆಲಸ ಎಲ್ಲ ಮುಗಿದ್ಮೇಲೆ ಕಾಲ್ ಮಾಡೋದು, ಮಾತಾಡೋದು, ಏನು ಸರ್ ಯಾವ ಥರ ಹೆಂಗೆ ಯಾವ ಥರ ಮಾಡ್ಬೋದು ಏನು ಅಂತೇಳಿ ನನಗೆ ಅನಿಸಿದ್ದನ್ನು ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ತಾ ಹೋದೆ. ಸರ್ ಇದನ್ನು ಸುಮ್ಮನೆ ಈ ಥರ ಮಾತಾಡಿದ್ರೆ ಸರಿಯಾಗಲ್ಲ, ಸೊ ಅದನ್ನು ಏನಾದರೂ ಒಂದು ಪ್ರೆಸೆಂಟೇಷನ್ ಥರ ಮಾಡೋಣ. ಸೊ ಅದನ್ನು ಅಟ್ರಾಕ್ಟಿವ್ ಆಗಿ ಹೇಳಿದ್ರೆ ಒಂದಿಷ್ಟು ಯಾರಾದರೂ ಬರ್ಬೋದು, ಒಂದಿಷ್ಟು ಜನ ಸೇರ್ಕೋಬೋದು ಅಂತೇಳಿ. ಸೊ ಅದಾದಮೇಲೆ ಸೇರ್ಕೊಂಡ ಮೇಲೆ ಈ ಒಂದು ಕಂಪ್ನಿಯನ್ನು ಮಾಡಿದ್ದು. ಈ KSTTDC ಮತ್ತು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟು ವೆರಿ ಇಂಪಾರ್ಟೆಂಟು. ಯಾಕೆ ಅಂದರೆ ಗೈಡ್ಲೈನನ್ನು ತಯಾರು ಮಾಡ್ತಕ್ಕಂಥವ್ರು ಅವರೇ, ಒಂದು ಕೃಷಿ ಪ್ರವಾಸೋದ್ಯಮದ ರಿಲೇಟೆಡ್ ಆಗಿ. ಸೊ ಇವರ ಒಂದು ಸಹಭಾಗಿತ್ವ ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಈಗ ಹೇಳಿದ್ರೆ ಸಬ್ಸಿಡಿ ವಿಚಾರ ಸಾಕಷ್ಟು ಜನಕ್ಕೆ ಈಗ ಸಬ್ಸಿಡಿಯಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ನಾನು ಕೂಡ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಸಬ್ಸಿಡಿ ಬಹುಶಃ ಮೆಷಿನರಿ ಮೇಲೆ ಸಾಕಷ್ಟು ಜನಕ್ಕೆ ಸಬ್ಸಿಡಿಗಳ ಬಗ್ಗೆ ನಿಮಗೆ ಅನುಭವ ಇದೆ. ನಾನು ಕೂಡ ಒಂದು ಇದರಲ್ಲಿ ವರ್ಕ್ಶಾಪಲ್ಲಿ ಅಟೆಂಡ್ ಆದಾಗ ನಾನು ಅವ್ರಿಗೆ ಒಂದು ಕ್ವಶನ್ ಕೇಳಿದೆ ಸಬ್ಸಿಡಿದು. ಅಲ್ಲ ಸರ್ ನೀವು 30% ಸಬ್ಸಿಡಿ ಕೊಡ್ತೀರಾ, ಸೊ ಆ 30% ಸಬ್ಸಿಡಿ ಕೇವಲ ನೀವು ಮಿಷಿನರಿ ಮೇಲೆ ಕೊಡ್ತೀರಾ, ಸೊ 18% ನಾನೇ GST ಕಟ್ಟಿರ್ತೀನಿ, ನೀವು ಕೂಡ 12% ನನಗೆ ಯಾಕೆ ಬೇಕು ಅಂತ ಕೇಳಿದೆ. ಅವ್ರು ಹೇಳಿದ್ದೇನಂತಂದರೆ ಸರ್ ನಾವು ಸರ್ಕಾರದ ಗೈಡ್ಲೈನು ಸರ್ ಅಂತಂದರು. ಸೊ ಹಂಗಾಗಿ ಸಬ್ಸಿಡಿ ರಿಲೇಟೆಡು ಕೂಡ ಬೇಕು. ಯಾಕೆ ಅಂತ ಈಗ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟಿಗೆ ನಮ್ದು ಇದೇ ಬರೋದು, ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಸ್ವರಾಜ್ ಉತ್ಸವ ಅಂತ ಹೇಳಿ ಪಾಂಡವಪುರದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 13th ಸೆಪ್ಟೆಂಬರ್ 2025 ಕಂಪನಿ ಏನು ಗೈಡ್ಲೈನ್ಗೆ KSTTDC ನಿಯಾಮು, ಸೊ ಇವರ ಒಂದು ಸಹಭಾಗಿತ್ವದಲ್ಲಿ ಒಂದು ಕಂಪ್ನಿ ನಡೀತಾ ಇದೆ. ವಿಷನ್ ಏನಪ್ಪ ಅಂತಂದರೆ ಕಂಪ್ನಿದು, ನಾವಿವತ್ತು ಎಲ್ಲರೂ ಕೂಡ ಬೆಳೆಯನ್ನು ಬೆಳೀತಾ ಇದ್ದೀವಿ. ಸೊ ಆ ಬೆಳೆಯನ್ನು ಬೆಳೆದ ಮೇಲೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಒಂದು APMCಗೆ ಹೋಗ್ತೀವಿ, ಇಲ್ಲ ನಮಗೆ ಗೊತ್ತಿರೋರ ಹತ್ರ ಡೈರೆಕ್ಟು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಸೊ ಅಲ್ಟಿಮೇಟ್ಲಿ ನಾವು ಬೆಳೆಯೋದೇನಕ್ಕೆ? ಒಂದು ಲಾಭಾಂಶಕ್ಕೆ, ಜೀವನವನ್ನು ಕಟ್ಕೊಳ್ಳೋದಕ್ಕೆ. ಸೊ ಈ ಒಂದು ವಿಚಾರವನ್ನೇ ಅಲ್ವಾ. ಸೊ ಇಂದಿನ ಒಂದು ಇದರಲ್ಲಿ ಕೃಷಿ 2 ವಿಚಾರ ಮಾತಾಡೋದಾದರೆ, ಸಂತೆಗಳು ಹೋದ್ಮೇಲೆ ನಿಜವಾಗ್ಲೂ ಕೂಡ ಕೃಷಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಜ್ಞಾನ ಏನಂದರೆ ಎಷ್ಟು ಬೆಳಿಬೇಕು. ಈಗ ಒಂದು ಉದಾಹರಣೆ, ಒಂದು ವಾರಕ್ಕೊಂದ್ಸಲ ಸಂತೆ ನಡೆಯುತ್ತೆ ಅಂದರೆ ಆ ಸಂತೆಗೆ ಎಷ್ಟು ಜನ ಕಸ್ಟಮರ್ ಬರ್ತಾರೆ, ನಾವು ಎಷ್ಟು ಸೇಲ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ರೈತನಿಗೆ ಮುಂಚೆನೇ ಗೊತ್ತಿತ್ತು. ಹಾಗಾಗಿ ಬೆಳೀತಾ ಇದ್ರು, ಬೆಳೆದ ಮೇಲೆ ಆ ಸಂತೆಗೆ ತಲುಪಿಸ್ತಾ ಇದ್ರು. ಇದು ಒಂದು ವಹಿವಾಟು ತುಂಬ ಚೆನ್ನಾಗಿತ್ತು, ಆರ್ಥಿಕವಾಗಿ ಅವ್ರಿಗೊಂದು ಇಡ್ತಾ ಇತ್ತು ಅದು ಸಂತೆಗಳು. ಸೊ ಇವತ್ತು ಸಂತೆಗಳ ನಾಶ ಆಗಿರೋದ್ರಿಂದ ತುಂಬಾ ರೈತನಿಗೆ ಲಾಸ್ ಅದು ಹೇಳಬೇಕು ಅಂದರೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಕಣಜ ಪಣತಗಳಿಗೆ ಎಷ್ಟೋ ಜನ ಮನೆಗಳಲ್ಲಿ ಇಲ್ಲವೇ ಇಲ್ಲ ಸ್ಟೋರೇಜು. ಈ 2 ಕೂಡ ಇಲ್ದಲೇ ಇರೋದು ರೈತನಿಗೆ ತುಂಬ ಲಾಸ್ ಅದು. ಸೊ ಅದು ಯಾವತ್ತೂ ಅರ್ಥ ಆಗುತ್ತೋ ಗೊತ್ತಿಲ್ಲ ಜನಕ್ಕೆ. ಸೊ ಇದು ಏನಕ್ಕೆ ಅಂತಂದರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ಯಾಕೆ ಬೇಕು ಅನ್ನೋ ಈ ಒಂದು ವಿಷನ್ ನೀವು ಬಹುಶಃ ನೋಡ್ಬೋದು. ಸೊ ಇಲ್ಲಿ ಕೂತು ಕೆಲಸ ಮಾಡ್ತಿದ್ದಾರೆ, ಸೊ ಈ ಒಂದು ಏನಪ್ಪ ಇದು ಅಂತ ಅನಿಸ್ಬೋದು. ಯಾಕೆ ಕೃಷಿ ಪ್ರವಾಸೋದ್ಯಮ ಬೇಕು ಅಂತಂದರೆ, ತುಂಬ ಜನ ಈಗ ಯಾರೋ ಹೇಳಿದ್ರು ಬೆಳಗ್ಗೆ ಮಾತಾಡಬೇಕಾದ್ರೆ, ಇವತ್ತೆಲ್ಲ ಓಲ್ಡ್ ಏಜ್ ಆಗಿದೆ, ವಿಲೇಜಸ್ ಎಲ್ಲ ತುಂಬ ವಯಸ್ಸಾದವರೇ ಇದ್ದಾರೆ ಅಂತ. ಯಾಕೆ ಯಂಗ್ಸ್ಟರ್ಸ್ ಇಲ್ಲ ಅಂತಂದರೆ ಆದಾಯ ಇಲ್ಲ, ಜಾಬ್ಸ್ ಇಲ್ಲ, ಹಂಗಾಗಿ ಎಲ್ಲರೂ ಕೂಡ ಬೆಂಗಳೂರು ಬೇಕು. ಯಾಕೆ ಕೃಷಿ ಪ್ರವಾಸೋದ್ಯಮ ಬೇಕು ಅಂದರೆ, ನಾವೇನು ಬೆಳೆಯನ್ನು ಬೆಳಿತೀವಿ ಆ ಬೆಳೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು. ಗ್ರಾಹಕರಿಗೆ ತಲುಪಿಸ್ಬೇಕು ಅಂದರೆ ಗ್ರಾಹಕರನ್ನು ಒಂದು
ಗ್ರಾಹಕ ಇರೋ ಜಾಗಕ್ಕೆ ನಾವು ತಗೊಂಡೋಗ್ಬೇಕು, ಇಲ್ಲ ನಾವು ಬೆಳೆದಿರ್ತಕ್ಕಂಥ ಜಾಗಕ್ಕೆ ಗ್ರಾಹಕರನ್ನು ಕರ್ಕೊಂಬರ್ಬೇಕು. ಸೊ ಈ ಒಂದು ಪ್ರವಾಸದ ಜೊತೆಗೆ ನಾವು ಬೆಳೆದಂಥ ಬೆಳೆಯನ್ನು ಕೂಡ ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ಒಂದು ಅಗ್ರಿಯಾನ ಪ್ಲ್ಯಾಟ್ಫಾರ್ಮ್ ಮಾಡ್ತಾ ಇದೆ. ಇದು ಒಂದು ಫ್ರ್ಯಾಂಚೈಸ್ ಬೇಸ್ ಮಾಡಲ್. ಅಂದರೆ ತುಂಬ ಜನ ಕೃಷಿ ಪ್ರವಾಸೋದ್ಯಮದ ಆಸಕ್ತಿಯನ್ನು ಹೊಂದಿರ್ತೀರ. ಸೊ ಅವರು ಕೃಷಿ ಪ್ರವಾಸೋದ್ಯಮನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನಮ್ಮದು ಇದು ಬನ್ನೂರ್ದು ಒಂದು ಫ್ರ್ಯಾಂಚೈಸ್ ಇದು. ಸೊ ನಮ್ಮ ಒಂದು ಕೃಷಿ ಪ್ರವಾಸೋದ್ಯಮದ ಇದಕ್ಕೆ ಬಂದರೆ ಒಂದು ಫುಡ್ಡು ಅಂದರೆ ಮಧ್ಯಾಹ್ನದ ಒಂದು ಊಟ ಅಂದರೆ ಸ್ಥಳೀಯವಾದಂಥ ಊಟ, ನಾವು ಏನು ಊಟ ಮಾಡ್ತೀವಿ ಅದೇ ಊಟವನ್ನು ಬಂದಂಥವರಿಗೆ ಉಣಬಡಿಸಿ, ಸೊ ನಾವೇನು ಬೆಳೆಯನ್ನು ಬೆಳೆದಿರ್ತೀವಿ ಆ ಒಂದು ಬೆಳೆಯನ್ನು ಅವರು ಕೈಯಿಂದ ಸ್ಪರ್ಶ ಮಾಡಿ ಅಥವಾ ಅವರು ನಮ್ಮ ಜೊತೆ ಆ ಒಂದು ಇದ್ರ ಜೊತೆಗೆ ಓಡಾಟ ನಡೆಸಿ ಕಂಪ್ಲೀಟಾಗಿ ಆ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ಬೋದು. ಸೊ ಅವರಿಗೆ ಒಂದು ಗ್ರಾಹಕನಿಗೆ ಏನಂತಂದರೆ, ನಾನು ಆವಾಗಲೇ ಹೇಳಿದೆ ಆರ್ಗ್ಯಾನಿಕ್ ಅಂತೇಳಿ. ಸೊ ರೈತ ಎಲ್ಲೂ ಕೂಡ ಡೈವರ್ಟ್ ಮಾಡಿಲ್ಲ ಯಾವುದೇ ಸಬ್ಜೆಕ್ಟನ್ನು. ಸೊ ಡೈವರ್ಟ್ ಮಾಡಿರೋದು ಯಾರು? ಮಿಡಲ್ ಮ್ಯಾನ್ಸ್ಗಳು, ಬೇರೆಯವರು. ಸೊ ನಾವೇನಕ್ಕೆ ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು ಅಂದರೆ, ಫಸ್ಟ್ ಸ್ಟೇಜಲ್ಲಿ ರೈತನೇ ಇರಬೇಕು. ಸೊ ರೈತನೇ ಸುಪ್ರೀಮು. ಸೊ ಅದ್ರ ಜೊತೆಗೆ ಪ್ರಾಫಿಟ್ ಶೇರಿಂಗಲ್ಲೂ ಅಷ್ಟೇ ಮೋರ್ ದ್ಯಾನ್ 50% ಅವರಿಗೇನೆ ಪ್ರಾಫಿಟ್ ಇದ್ದೇ ಇರುತ್ತೆ. 60 to 65% ಅಂದರೆ ಡಿಪೆಂಡೆನ್ಸಿ ಫ್ರ್ಯಾಂಚೈಸ್ ಬೇಸ್ ಮಾಡಲ್ ಮೇಲೆ. ಸೊ ಅವರಿಗೆ ನಾವು ಕರ್ಕೊಂಬಂದಂಥ ಗ್ರಾಹಕರನ್ನು ಅವರ ತೋಟದಲ್ಲಿ ವಿಸಿಟ್ ಮಾಡಿಸಿ, ಸೊ ಅವರು ಏನು ಬೆಳೆ ಬೆಳೆದಿರ್ತಾರೆ ಅವ್ರು ಡೈರೆಕ್ಟಾಗಿ ಸೆಲ್ ಮಾಡ್ಬೋದು. ಅದು ನಮಗೂ ಮತ್ತು ರೈತರಿಗೂ ಯಾವುದೇ ರೀತಿ ಇದರಲ್ಲಿ ಯಾವುದು ಕಮಿಷನ್ಸ್ ಆಗಲಿ ನಾವೇನನ್ನು ತೆಗೆದುಕೊಳ್ಳೋದಿಲ್ಲ. ರೈತ ನೇರವಾಗಿ ಅವರಿಗೆ ಮಾರಾಟ ಮಾಡ್ಬೋದು. ಈ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಸೊ ನೋಡ್ಬೋದು, ಇದು ಮಾರುಕಟ್ಟೆಯ ಒಂದು ವ್ಯವಸ್ಥೆ. ಇನ್ಕಮ್ಮು ಈಗ ಬಹುಶಃ ಮೋದಿ ಅವರು ಹೇಳ್ತಾ ಇದ್ರು ಕೃಷಿಯಲ್ಲಿ ಇನ್ಕಮನ್ನು ಡಬಲ್ ಮಾಡಬೇಕು ಅಂತ. ಈ ಕಾನ್ಸೆಪ್ಟ್ ನಿಜವಾಗ್ಲೂ ಕೂಡ ಡಬಲ್ ಮಾಡೋದಕ್ಕೆ ಅವಕಾಶ ಆಗೇ ಆಗುತ್ತೆ. ಈಗ ಒಂದು ಉದಾಹರಣೆ, ನೀವೇನೋ ಒಂದು ತೆಂಗಿನಕಾಯಿನ ನೀವು 15 ರೂಪಾಯಿ 20 ರೂಪಾಯಿಗೆ ನಾವು ಸೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಮಾರುಕಟ್ಟೆಯಲ್ಲಿ 30 35 40 ರೂಪಾಯಿವರೆಗೂ ಇದ್ದೇ ಇರುತ್ತೆ. ಗ್ರಾಹಕನೇ ನೇರವಾಗಿ ಬಂದಾಗ ಅದನ್ನು ನಾವು ಅವರಿಗೆ ನೇರವಾಗಿ ಮಾರಿದಾಗ ಆಲ್ಮೋಸ್ಟ್ ಇನ್ಕಮ್ ಆಗೇ ಆಗುತ್ತಲ್ಲ. ಸೊ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಏನೂ ಇರಲ್ಲ. ಸೊ ಇದು ಇನ್ನೊಂದು ಏನಂತಂದರೆ, ನೀವು ಫ್ರ್ಯಾಂಚೈಸ್ ಮಾಡ್ಕೊಂಡಿರ್ತೀರ, ಅವ್ರಿಗೆ ಅಷ್ಟೇ ಆಗುತ್ತೆ, ಮಿಕ್ದವರೆಲ್ಲ ಹೆಂಗೆ ಆದಾಯವನ್ನು ಪಡಿಬೋದು ಅನ್ನೋದೊಂದು ಕ್ವಶನ್ ಇದ್ದೇ ಇರುತ್ತೆ. ನಾವು ಮಾಡ್ತಾ ಇರೋದು ಕಮ್ಯುನಿಟಿ ಬೇಸ್. ಅಂದರೆ ಕಮ್ಯುನಿಟಿ ಬೇಸ್ ಅಂತಂದರೆ, ಈಗ ಒಂದು ಉದಾಹರಣೆಗೆ ಈಗ ನಮ್ಮ ಬನ್ನೂರಲ್ಲಿ ಒಂದು ಫ್ರ್ಯಾಂಚೈಸ್ನ ಮಾಡಿದ್ದೀವಿ. ಸೊ ಅವರು ಎಲ್ಲದನ್ನೂ ಕೂಡ ಮಾಡೋಕ್ಕಾಗಲ್ಲ. ಅಂದರೆ ಈಗ ಸ್ಥಳೀಯವಾಗಿ ಕಲೆಗಳಿರುತ್ತೆ. ಸೊ ಆ ಒಂದು ಕಲೆಯ ಪ್ರದರ್ಶನವನ್ನು ಸಂಜೆ, ಈಗ ಒಂದು ಸ್ಟೇಯಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟೇಯಿಂಗ್ ಸ್ಟಾರ್ಟ್ ಆದರೆ ಆ ಒಂದು ಕಲೆಯ ಪ್ರದರ್ಶನವನ್ನು ಮಾಡ್ಬೋದು. ಸೊ ಅಲ್ಲಿ ಮೂಲ ಏನು ಆ ಒಂದು ನೆಲದ ಸತ್ವ ಏನಿರುತ್ತೆ ಆ ಒಂದು ಇದನ್ನು ಪ್ರದರ್ಶನ ಮಾಡಿದಾಗ ಅವರಿಗೂ ಒಂದಿಷ್ಟು ರೆವಿನ್ಯೂನ ನಾವು ಕೊಡ್ತೀವಿ. ಸೊ ಅದ್ರ ಜೊತೆಗೆ ಎಲ್ಲ ಬೆಳೆನೂ ಒಬ್ಬರೇ ಬೆಳೆಯೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಅಕ್ಕಪಕ್ಕದಲ್ಲಿ ಯಾವ್ಯಾವ ಒಂದು ಕೃಷಿ ಬೆಳೆ ಇರುತ್ತೆ ಅದನ್ನು ಕೂಡ ಅಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು. ಜೊತೆಗೆ ಅಗ್ರಿಯಾನ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಯೋಚನೆ ಮಾಡಿದ್ದೀವಿ. ಸೊ ಯಾವ ರೀತಿ ಅಂತಂದರೆ, ನಾವು ಏನು ಈಗ ಒಂದ್ಸಲ ನಾವು ಕರ್ಕೊಂಬರ್ತೀವಿ, ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಾದಮೇಲೆ ನೆಕ್ಸ್ಟು ಅವ್ರಿಗೆ ಆ ವಸ್ತುವನ್ನು ಬೇಕು ಅಂತಂದರೆ ನಾವು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ರೈತ ಏನು ಬ್ರ್ಯಾಂಡಿಂಗ್ ಮಾಡಿರ್ತಾನೆ ಅವ್ರದ್ದೇ ಇರುತ್ತೆ. ಅಗ್ರಿಯಾನ ಓನ್ಲಿ ಫಾರ್ ದ ಚಾನಲ್ ಪಾರ್ಟ್ನರ್ ಅಷ್ಟೇ, ಬೇರೆ ಏನಿರೋದಿಲ್ಲ. ಸೊ ಇಷ್ಟು ಇದಿರುತ್ತೆ. ಈಗ ಇದರಲ್ಲಿ ನಾವು ಹೋಗಿದ್ವಿ, ಅಂದರೆ ಸ್ಟಾರ್ಟಪ್ಸ್ ಫಂಡಿಂಗ್ಸ್ ರಿಲೇಟೆಡ್ಗೆ ಮ್ಯಾನೇಜ್ಗೆಲ್ಲ ನಾವು ವಿಸಿಟ್ ಮಾಡಿದ್ವಿ. ಸೊ ಅಲ್ಲೂ ಕೂಡ ಅಂದರೆ ನಮ್ಮದು ಅಗ್ರಿ ಸ್ಟಾರ್ಟಪ್ಸ್ ಇದೆ ಸರ್, ನಾವು ಕಮ್ಯುನಿಟಿ ಬೇಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇನಿಷಿಯಲ್ ಇನ್ಕ್ಯುಬೇಷನ್ ಫಂಡ್ ಬೇಕು, ಯಾಕೆಂದರೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಮಾಡಬೇಕು, ಯಾಕೆಂದರೆ ರೈತರ ಮೇಲೇ ಹೊರೆ ಹಾಕೋದಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವೊಂದೆಲ್ಲ ಕೇಳಿದ್ವಿ. ಈಗ ಪ್ರೆಸೆಂಟ್ ನಮ್ಮ ಒಂದು ಫ್ರ್ಯಾಂಚೈಸ್ ಇರೋದು 21 ಫ್ರ್ಯಾಂಚೈಸಸ್ ಇದೆ ನಮ್ಮ ಅಗ್ರಿಯಾನ ಇದರಲ್ಲಿ. ವೆಬ್ಸೈಟ್ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು, agriyana.com ಅಂತ ಹೇಳಿ. ಸೊ ಈಗ ಬೇಸಿಕ್ಕಾಗಿ ನಾವು 5 to 10 ಒಂದು ಫ್ರ್ಯಾಂಚೈಸ್ನ ಒಂದು ಮಾಡಲ್ ಕಂಪ್ಲೀಟ್ ಸೆಟ್ ಮಾಡಬೇಕು ಅಂತೇಳಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇದು ನೋಡ್ಬೋದು, ಇದು ವಿಸಿಟರ್ಸ್ ಬಂದು ವಿಸಿಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಅಗ್ರಿ ಟೂರಿಸಮ್. ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಇದು ವಿರಾಜ್ಪೇಟೆಯಲ್ಲಿದೆ, ಮಡಿಕೇರಿಲಿ. ಸೊ ಈಗ ಮತ್ತೆ ಮೊನ್ನೆನೂ ಕೂಡ ವಿಸಿಟ್ ಮಾಡಿದ್ವಿ. ಈಗ ಇಲ್ಲೂ ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ವ್ಯಾಲ್ಯೂ ಅಡಿಷನ್ ಬೇಸ್. ಈಗ ಹೆಣ್ಮಕ್ಳಿಗೆ ಒಂದು ಅಡಿಷನ್ ಅಂದರೆ ಈಗ ಬರೀ ವಿಲೇಜ್ ಲೆವೆಲ್ ಒಂದೇನಾ ಅಂತಂದರೆ ಖಂಡಿತ ಇಲ್ಲ. ಸಿಟಿ ಲೆವೆಲಲ್ಲೂ ಕೂಡ ಈಗ ಚಾಕ್ಲೇಟನ್ನು ಯಾವ ರೀತಿ ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗು, ಮತ್ತು ಜೊತೆಗೆ ಸಣ್ಣ ಈಗ ಐಸ್ ಕ್ರೀಮ್ ಅಂದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಯಾವುದು ಆ್ಯಡ್ ಮಾಡ್ದಲೇ ಹೆಣ್ಮಕ್ಳು ಮನೇಲೇ ತಯಾರಿಸ್ತಕ್ಕಂಥ ಒಂದು ಇದನ್ನು ಸಾಕಷ್ಟು ಸಣ್ಣ ಒಂದು ಇದನ್ನು ಮಾಡೋದಕ್ಕೆ ಈ ಒಂದು ಜಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಡೆವಲಪ್ ಮಾಡೋದಕ್ಕೆ. ಸೊ 75 acres ಲ್ಯಾಂಡ್ ಇದು ಕಂಪ್ಲೀಟು. ಅವರು
ಪಾರ್ವತಿ ಅಂತ ಹೇಳಿ ಮೇಡಮ್, ತುಂಬಾ ಅವರು ಉತ್ಸುಕರಾಗಿದ್ದಾರೆ. ಜೊತೆಗೆ ಅವ್ರು ಹೆಂಗೆ ಅಂತಂದರೆ ಅವ್ರ ಜೊತೆ 3 days ಏನಾದರೂ ಇದ್ಬಿಟ್ರೆ ಯಾರು ಹೆಣ್ಮಕ್ಳು ಅವ್ರ ಜೊತೆಗೆ ಕ್ಲೀನಾಗಿ ಕಲ್ತ್ಕೊಂಡು ಬಂದು ಅವ್ರ ಉದ್ಯಮವನ್ನೇ ಸ್ಟಾರ್ಟ್ ಮಾಡ್ಬೋದು. ಆ ಲೆವೆಲ್ಗೆ ಅವ್ರು ಗೈಡ್ ಮಾಡ್ತಾರೆ. ಈಗ ನೋಡಿ, ಫಾರ್ಮ್ಗೆ ಫಸ್ಟು ವಿಸಿಟ್ ಮಾಡಿಸ್ತೀವಿ. ಕಾನ್ಸೆಪ್ಟು ಅವ್ರು ನೋಡಲಿ, ಏಕೆಂದರೆ ಒಂದು ಟಚ್ ಫೀಲ್ ಮಾಡಬೇಕು ಯಾವ ಥರ ಬೆಳೀತಾ ಇದ್ದಾರೆ ಏನಂತೇಳಿ. ನೆಕ್ಸ್ಟು ಅವ್ರಿಗೆ ಬೇಕು ಅರ್ಜೆಂಟಾಗಿ ಅಂದರೆ ನಾನು ಹೇಳಿದೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ. ರೈತರು ಬರ್ಬೋದು, ಗ್ರಾಹಕರು ಅಂದರೆ ಈಗ ಸಿಟಿಯಲ್ಲಿ ಏನಿದ್ದಾರೆ ಗ್ರಾಹಕರು ಅವರು ಕೂಡ ಬರ್ಬೋದು. ಅಂದರೆ ಪ್ರೊಡ್ಯೂಸರ್ ಮತ್ತು ಯೂಸರ್ಸ್ ಏನಿದ್ದಾರೆ ಆ ಒಂದು ಇಬ್ಬರನ್ನು ಕೂಡ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ. ಅಂದರೆ ಉತ್ಪಾದನೆ ಮಾಡ್ತಕ್ಕಂಥವ್ರು, ಉಪಯೋಗ ಮಾಡ್ತಕ್ಕಂಥವ್ರ ಮಧ್ಯ ಈ ಒಂದು ಅಗ್ರಿಯಾನ ಪ್ಲ್ಯಾಟ್ಫಾರ್ಮ್ ಒಂದು ಬುಕಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ, ಮತ್ತು ರೈತರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂದರೆ ಒಂದು ಯಾವ ರೀತಿ ನಡೆಸಬೇಕು ಆ ಒಂದು ಕಂಪ್ಲೀಟ್ ಸಪೋರ್ಟಿಂಗನ್ನು ಕೊಡುತ್ತೆ. ಏನಿಲ್ಲ, ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಕೂತಿದ್ದ ಜಾಗದಲ್ಲೇ ಬುಕ್ ಮಾಡ್ಬೋದು. ಸೊ ಅವ್ರು ತಗೋಬೋದು, ನಾವೇನದ್ರಲ್ಲೇನು ಇಂಟ್ರಪ್ಟ್ ಮಾಡಲ್ಲ. ಸೊ ಅವ್ರು ಏನು ಈಗ ಒಂದು ಫಾರ್ಮ್, ಉದಾಹರಣೆಗೆ ಬನ್ನೂರು ಫಾರ್ಮು, ಸೊ ಬನ್ನೂರಲ್ಲಿ ಅವರು ಒಂದು ಸಲ ಬಂದರು, ವಿಸಿಟ್ ಮಾಡಿದ್ರು, ಹೋದರು, ಸರಿನಾ? ಅದೇ ಪ್ರಾಡಕ್ಟ್ ಮತ್ತೆ ಬೇಕು. ಸೊ ಆ ಪ್ರಾಡಕ್ಟನ್ನು ಅದೇ ಬ್ರ್ಯಾಂಡಲ್ಲಿ, ಅವ್ರ ಬ್ರ್ಯಾಂಡಲ್ಲೇ ನಾವು ತಲುಪಿಸೋ ವ್ಯವಸ್ಥೆಯನ್ನು ನಾವು ಕಾಮರ್ಸ್ ಇದರಲ್ಲಿ ನಾವು ಮಾಡ್ತೀವಿ. ಉಳಿವಿಕೆಗೆ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಮಾಡ್ತೀವಿ ಅಷ್ಟೇ. ಟ್ರೈನಿಂಗ್ಸನ್ನು ಕಂಡಕ್ಟ್ ಮಾಡ್ತೀವಿ. ಮತ್ತು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಓಪನ್ ಅಪ್ ಇರುತ್ತೆ ಸರ್, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಬಹುಶಃ ಸ್ಟಾರ್ಟಪ್ಸ್ಗಳು ತುಂಬ ಜನ ಇದ್ದೀರಾ, ವ್ಯವಹಾರ ಮಾಡಿರೋರು ಇದ್ದೀರಾ. ನಾವೇನು ಚಾರ್ಜಸ್ ಅದನ್ನೇ ಹೇಳಿದ್ನಲ್ಲ, ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಏನು ಬುಕ್ಕಿಂಗ್ ಇದು ಮಾಡ್ತೀವಿ ಅದು ಕೂಡ ನಿಮ್ಗೆ ತೆರೆದ ಪುಟ. ನಾನು ಹೇಳಿದ್ನಲ್ಲ ಸರ್, ವೈಯಕ್ತಿಕವಾಗಿ ನಾನೊಬ್ಬ ಕೃಷಿಕರ ಒಂದು ಎಕನಾಮಿಕ್ ಏನಿದೆ ಆ ಒಂದು ಫೈನಾನ್ಷಿಯಲ್ ಸ್ಟೇಬಲನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಂದಿರೋದು. ಕೃಷಿ ಪ್ರವಾಸೋದ್ಯಮ ನಾವು ಎಲ್ಲರನ್ನೂ ಮಾಡ್ತೀವ, ಎಲ್ಲರನ್ನೂ ಚಾನಲ್ ಪಾರ್ಟ್ನರಾಗಿ ತಗೊಂತೀವಿ, ಅದಕ್ಕೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ವಿಸಿಟ್ ಮಾಡ್ತೀವಿ ಲ್ಯಾಂಡನ್ನು, ಓಕೆ ಅಂತ ಅಂದಾಗ ಆ ಒಂದು ಲ್ಯಾಂಡನ್ನು, ಯಾಕೆಂದರೆ ಬರೀ ಒಬ್ಬರೇ ಅಲ್ವಲ್ಲ, ಅಲ್ಲಿ ಕಮ್ಯುನಿಟಿ ಬೇಸ್ ಆಗುತ್ತೆ. ಮತ್ತು ಹೇಗೇನು ಅಕ್ಕಪಕ್ಕದಲ್ಲಿರೋ ಕ್ರಾಪ್ಸ್ಗಳು ಏನೇನಿದೆ, ಸೊ ಆ ಕ್ರಾಪ್ಸ್ ಬೇಸಸ್ ಮೇಲೆ ಒಂದು ಟೀಮ್ನ ಸೆಟಪ್ ಮಾಡ್ತೀವಿ. ಈಗ ಒಂದು ಫ್ರಾಂಚೈಸ್ ಬಿಲ್ಡ್ ಮಾಡಿದ್ದೀವಿ ಅಂದರೆ ಅಕ್ಕಪಕ್ಕ ಒಂದು 20ರಿಂದ 30, 50 ಜನ ರೈತರು ಕೂಡ ಒಂದು ಟೀಮ್ ಆಗುತ್ತೆ. ಸೊ ಈಗ ಇವ್ರು ಸರ್ ಈಗ ಮೆಣಸಿನ್ಕಾಯ್ದೆಲ್ಲ, ಈಗ ಕೆಲವೊಂದು ಲಾಸ್ಟಿಗೆ ತರಕಾರಿದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮೆಣಸಿನ್ಕಾಯ್ದು ಒಂದೇನಾ ನಾವು ಯೂಸ್ ಮಾಡೋದು, ಮಿಕ್ಕಿದ ತರಕಾರಿನ ಯೂಸ್ ಮಾಡ್ತೀವಲ್ಲ, ಅದು ಮಿಕ್ಕಿದ ತರಕಾರಿ ಬೆಳೆಯೋರು ಬೇಕಲ್ಲ ನಮಗೆ. ಸೊ ಒಂದೇ ಆಗಲ್ಲ ಅವಾಗ. ಈ ಗವ್ಯೋತ್ಪನ್ನ ಮಾಡೋರು ಇರ್ತಾರೆ, ತುಂಬ ಇದೆ, ಇದು ಒಂದೇ ಏನಲ್ಲ. ಸೊ ನಾವೇನು ಯೂಸ್ ಮಾಡ್ತೀವಿ ಅದೆಲ್ಲ ಇದೆ. ಅಗ್ರಿಯಾನ ಜೊತೆಗೆ ಸೊ ಈಗ ನಾವೊಂದು ವರ್ಷಕ್ಕೆ ಒಬ್ರಿಗೆ ಅವಾರ್ಡ್ ಮಾಡಬೇಕು ಅಂತೇಳಿ ನಮ್ಮದೊಂದು ಕಾನ್ಸೆಪ್ಟು. ನಾವು ಯಾಕೆ ಲೇಟ್ ಮಾಡಬೇಕು ಅಂತೇಳಿ ಇನಿಷಿಯಲ್ ಆಗಿ ಒಂದು ಟೆಕ್ನಿಕಲ್ ಸೆಷನನ್ನು ಮಾಡಿದ್ವಿ. ಸೊ ಅಲ್ಲಿ ನಾವು ಅವರಿಗೆ ನಾವು ಇದನ್ನು ಅವಾರ್ಡ್ ಕೂಡ ಮಾಡಿದ್ವಿ. ಸೊ ಅದ್ರ ಜೊತೆ ಜ್ಞಾನಧಾರೆ ಅಂತೇಳಿ ನಮ್ಮ ತಾಲೂಕಲ್ಲೇ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ವಿ. ಸೊ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ಲು ಮತ್ತು ಕಿಶಾ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅವ್ರ ಜೊತೆಗೆ ಜ್ಞಾನಧಾರೆ ಅಂತೇಳಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಪ್ರತಿ ತಿಂಗಳು 2ನೇ ಶನಿವಾರ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾರೆ 6:30ಯಿಂದ 7:00ವರೆಗೆ. ಅವ್ರು ಯಾರು ಪರಿಚಯ ಮಾಡಿಕೊಡ್ತಾರೆ ಅವ್ರು ಪರಿಚಯ ಮಾಡಿಕೊಡ್ತಾರೆ, ನಾವು ಲಿಸನರ್ ಆಗಿರ್ತೀವಿ. ಇಷ್ಟು ಕೆಲಸ ಮಾಡ್ತಾಯಿದ್ದೆ. ಬಾನುಲಿ ಕೃಷಿ ಬೆಳಗು ಈ ಒಂದು ಇದರಲ್ಲೂ ಕೂಡ ನಾವು ಇನ್ವಾಲ್ವ್ ಆಗಿದ್ವಿ. ಸೊ ನಾವು ಹೈದ್ರಾಬಾದ್ಗೆ ನಾವು ಪ್ರಯಾಣ ಮಾಡಿದ್ವಿ ಸಾಕಷ್ಟು, ಯಾಕೆಂದರೆ ನಮಗೂ ನಾಲೆಡ್ಜ್ ಬೇಕು ಕೆಲವೊಂದು ಇದಕ್ಕೆ. ಮಿಲೆಟ್ ರಿಲೇಟೆಡ್ ಏನೇನು ಸಬ್ಸಿಡಿ ಅವಕಾಶಗಳಿದೆ ರೈತರಿಗೆ, ಯಾವ್ಯಾವ ರೀತಿ ಮಾಡ್ಬೋದು ಆ ಒಂದು ವಿಷಯನೂ ಕೂಡ ನೀವು ಕೇಳಿದ್ರಲ್ಲ ಸರ್, ಏನು ಮಾಡುತ್ತೆ ಕಂಪ್ನಿ, ಏನು ಪ್ಲ್ಯಾಟ್ಫಾರ್ಮ್ ಅಂತ. ಟ್ರೈನಿಂಗ್ ಪ್ರೊವೈಡಿಂಗನ್ನು ಕೂಡ ನಾವು ಮಾಡೇ ಮಾಡ್ತೀವಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಹೇಳಿದ್ರು, ಇಂಟರ್ನ್ಯಾಷನಲ್ ರಿಸರ್ಚ್ ಇದನ್ನು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ಮ್ಯಾನೇಜು ಸೊ ಐ ಥಿಂಕ್ FID ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಅದು FIDನ ಡೆವಲಪ್ ಮಾಡಿದ್ದು ಇವರೇನೆ, ಮ್ಯಾನೇಜು. ಸೊ ಅದಾದಮೇಲೆ ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೀಡಿಯಮ್ ಇದಕ್ಕೆ ಕೂಡ ವಿಸಿಟ್ ಮಾಡಿದ್ವಿ. ಅಗ್ರಿಯಾನ ಸೊ ಸಿಂಪಲ್ ಹೇಳ್ಬೇಕಂದ್ರೆ ಕೃಷಿ ಪ್ರವಾಸೋದ್ಯಮ ಯಾಕೆ ಬೇಕು ಅಂತಂದರೆ ಸೆಲ್ಫ್ ಸಸ್ಟೈನ್ಗಷ್ಟೇ. ನಾವು ಬೆಳೆದಂಥ ವಸ್ತುಗಳನ್ನು ನೇರ ಮಾರಾಟ ಮಾಡಬೇಕು. ಸೊ ಜೊತೆಗೆ ಪ್ರವಾಸದ ರೀತಿಯಲ್ಲಿ ಬಂದವರಿಗೆ ಆತಿಥ್ಯವನ್ನು ಕೊಟ್ಟು ಆ ಒಂದು ಇದನ್ನು ಮಾಡಿದಾಗ ನಾವು ಬೆಳೆದಂಥ ಬೆಳೆಯನ್ನು ನೇರವಾಗಿ ಮಾರಾಟ ಮಾಡೋ ಒಂದು ಅವಕಾಶ. ಜೊತೆಗೆ ಈಗ ಹೊಸ್ದಾಗಿ ಕೃಷಿ ಮಾಡ್ತೀವಿ. ಸೊ ನಾವೀಗ ಲ್ಯಾಂಡ್ ಬೈ ಮಾಡಿದ್ವಿ, ಹೊಸ್ದಾಗಿ ಕೃಷಿ ಮಾಡ್ತೀವಿ, ಲ್ಯಾಂಡ್ ಡೆವಲಪ್ಮೆಂಟ್ಗೂ ಕೂಡ ನಮ್ಮ ಕಂಪನಿ ಸಪೋರ್ಟ್ ಮಾಡುತ್ತೆ. ಅಂದರೆ ಬರ್ತೀವಿ, ವಿಸಿಟ್ ಮಾಡ್ತೀವಿ, ಯಾವ ಥರ ಅದನ್ನು ಲ್ಯಾಂಡ್ ಪ್ರಿಪೇರ್ ಮಾಡಬೇಕು ಈ ಕಂಪ್ಲೀಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಮೆಷಿನರಿ ರಿಲೇಟೆಡ್ಡು ನೆಕ್ಸ್ಟ್ ಅದನ್ನು ಕಾಮರ್ಸ್ ಇದರಲ್ಲೂ ಕೂಡ ಡೆವಲಪ್ ಮಾಡ್ತಾಯಿದ್ವಿ. ಸಾಕಷ್ಟು ಜನ ಈಗ ಮಿಷಿನರಿಗಳನ್ನ ಬೈ ಮಾಡ್ತಾ ಇದ್ದೀರಾ. ಸೊ ಮಿಷಿನರಿಗೆ ಡೈರೆಕ್ಟ್ ಕಂಪ್ನಿಗಳಿಂದನೇ MOU ಮಾಡ್ಕೊಂಡು ಡೈರೆಕ್ಟ್ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತಾಯಿದ್ವಿ. ಸೊ ಈ ರೀತಿ ನಿಮಗೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಎಷ್ಟೆಷ್ಟು ಆಬ್ಜೆಕ್ಟ್ಸ್ ಇದೆ ಏನಂತೇಳಿ. ವಿಷನ್ ಆ್ಯಂಡ್ ಗೋಲ್ಸ್ ಏನಂದರೆ ಕೃಷಿಯನ್ನು ಕೃಷಿಕರಿಂದನೇ ಕಲಿಬೇಕು ಅನ್ನೋದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ.
ಸೊ ಎಲ್ಲಿಂದೆಲ್ಲ ನಾವು ಯಾಕೆ ಕಲಿಬೇಕು? ಕೃಷಿಕರಿಂದಲೇ ಕಲ್ತ್ರೆ ತಾನೇ ಅದು ನಮಗೆ ಗೊತ್ತಾಗೋದು. 10 ಋತುಮಾನಗಳನ್ನು ನೀವು ನೋಡಿರ್ತೀರ. ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಇದನ್ನು ಬಂದಂಥ ರೈತರಿಗಾಗಿರ್ಬೋದು ಅಥವಾ ಗ್ರಾಹಕರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅದು ಕರೆಕ್ಟ್ ವ್ಯಾಲಿಡ್ ಇರುತ್ತೆ. ಸೊ ನಾವು ಹೋಗಿ ಯಾರೋ ಬಂದು ಸ್ಟೂಡೆಂಟ್ಸ್ ಅಥವಾ ನಾನು ಸೈಂಟಿಸ್ಟ್ಗಳನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರು ಬರೀ ಜಸ್ಟ್ ಫಾರ್ ಸರ್ಟಿಫಿಕೇಷನ್ ಇದರಲ್ಲಿ ಒಂದಿಷ್ಟು ಓದಿರ್ತಾರೆ, ಅವರು ಒಂದು ಸರ್ಟಿಫೈಡ್ ಆಗ್ತಾರೆ. ಸೊ ನೆಕ್ಸ್ಟು ರೈತನೇ ಅಲ್ವಾ ಅದನ್ನು ಫಾಲೋ ಅಪ್ ಮಾಡೋದು. ಸೊ ಆ ಒಂದು ವಿಚಾರ. ಮತ್ತು ನೇಚರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ನೇಚರ್ ಪ್ರೊಟೆಕ್ಟ್ ಮಾಡಲಿಲ್ಲ ಅಂತಂದರೆ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕ್ರಾಪ್ಗೂ ನಾವು ಬಫರ್ಸನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಜಾಬ್ಸ್ನ ಕ್ರಿಯೇಟ್ ಮಾಡೋದು. ಇ ಕಾಮರ್ಸ್ ಡೆವಲಪ್ ಆದರೆ ಸಿಟಿಗಳಲ್ಲೂ ಕೂಡ ಸಾಕಷ್ಟು ಯುವಕರಿಗೆ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಹಳ್ಳಿಗಳಲ್ಲೂ ಕೂಡ ಈಗ ಒಂದು ಕೃಷಿ ಪ್ರವಾಸೋದ್ಯಮ ಒಂದು ಇದೆ ಅಂತಂದರೆ ತುಂಬ ಚೆನ್ನಾಗಿ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇದೆ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಅಥವಾ ಕೆಲವು ಭಾಷೆಗಳನ್ನು ಮಾತಾಡ್ತಾರೆ ಅಂದರೆ ಗೈಡರ್ ಆಗಿ ಅವರು ಸೇರ್ಕೋಬೋದು. ಅಥವಾ ಪಾರ್ಟ್ ಟೈಮ್ ಆಗಿ ಅವರು ಟೀಚರ್ ವೃತ್ತಿ ಮಾಡ್ತಾ ಇದ್ದಾರೋ ಅಥವಾ ಏನೋ ಬೇರೆ ವೃತ್ತಿ ಮಾಡ್ತಾ ಇದ್ರು ಕೂಡ ವಾರದಲ್ಲಿ 1 ದಿನ ಅಥವಾ 2 ದಿನ ಕೂಡ ಗೈಡರ್ ಆಗಿ ಬಂದರೆ ಅವರಿಗೂ ಒಂದಿಷ್ಟು ರೆಮ್ಯುನರೇಷನ್ ಸಿಗುತ್ತೆ. ಸೊ ಇದು ಒಂದು ಕಮ್ಯುನಿಟಿ ಬೇಸ್ ಆಗಿ ನಾವು ಮಾಡ್ತಾ ಇರೋದು. ಯಾವುದೋ ಒಂದು ಇದಕ್ಕೆ ನಾವು ಫೋಕಸ್ ಮಾಡ್ತಾ ಇಲ್ಲ. ವುಮನ್ ಎಂಪವರ್ಮೆಂಟ್ ಈಗ ಸೊ ಸಾಕಷ್ಟು ಉದ್ಯಮ ಮನೆಯಿಂದನೇ ಕೂಡ ಮಾಡ್ಬೋದು. ಹಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೂಡ ಸಾಕಷ್ಟು ಹೇಳಿದೆ, ಭಾರತೀಯ ಹೆಣ್ಮಕ್ಳು ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಸೊ ಅವರು ಎಲ್ಲದಕ್ಕೂ ಕೇಪಬಲ್ ಇದ್ದಾರೆ. ಸೊ ಅವರು ಒಂದು ಉದ್ಯಮ ಕ್ಷೇತ್ರವನ್ನು ನಿಭಾಯಿಸ್ಬೋದು ಮತ್ತು ಅವರೇ ನಂಬರ್ 1 ಆಗಿ ಕೂಡ ಚಲಾಯಿಸ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದೆ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಸೊ ಜೊತೆಗೆ ಅಡಿಷ್ನಲ್ ಇನ್ಕಮ್ ಕೂಡ ಫಾರ್ಮರ್ಸಿಗೆ ಸಿಗುತ್ತೆ. ಅಂದರೆ ನಮ್ಮ ಒಂದು ಫ್ರ್ಯಾಂಚೈಸಿಗೆ ಬಂದಾಗ ನೀವೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಮಾಡೋಂಗಿರಲ್ಲ. ನೀವೇನು ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಆ ಒಂದು ಅಗ್ರಿಕಲ್ಚರ್ಗೆ ಇದೊಂದು ಅಡಿಷನ್ ಇನ್ಕಮ್ ಅಷ್ಟೇ. ನಾವು ಗ್ರಾಹಕರನ್ನು ಕರ್ಕೊಂಬರ್ತೀವಿ, ಫಸ್ಟ್ ಸ್ಟೆಪ್ ಅದು ಹೋಗ್ತಾ ಹೋಗ್ತಾ ನಿಮಗೆ ಅದನ್ನು ಎಜುಕೇಟ್ ಮಾಡ್ತೀವಿ. ಯಾಕೆಂದರೆ ಇದನ್ನು ಅರ್ಲಿ ಸ್ಟೆಪ್ ಹೇಳ್ತಾ ಇದ್ದೀನಿ, ಎಲ್ಲ ಸ್ಟೆಪ್ ಹೇಳಿದ್ರೆ ನಿಮ್ಗೆ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಇಷ್ಟು ಒಂದು ನಮ್ಮ ಪ್ರೊಫೈಲು. ಸೊ ಸ್ಮಾಲ್ ಇದರಲ್ಲಿ ಹೇಳಿದ್ದೀನಿ. ಅವಕಾಶವನ್ನು ಮಾಡಿಕೊಟ್ಟ ಆಕಾಶವಾಣಿಗೂ ಮತ್ತು ಇಷ್ಟು ಇದರಲ್ಲಿ ಕೇಳಿದ್ದಕ್ಕೆ ಶಾಂತಿಯುತವಾಗಿ ನಿಮಗೂ ಕೂಡ ಧನ್ಯವಾದ. ನಮಸ್ಕಾರ. ಇವರ ಸಂಪರ್ಕ ಸಂಖ್ಯೆ 8847 64464 888 47 64464 888 47 64464. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಆತ್ಮೀಯ ಕೇಳುಗರೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಹಾಗೂ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ತರಕಾರಿ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನ ಕುರಿತ ತರಬೇತಿ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು ಕೃಷಿ ದೀವಿಗೆ. ಬನ್ನಿ, ಭಾಗವಹಿಸಿ. ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಮಾರ್ಚ್ 26ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ವಿಚಾರ ಮಂಡನೆಯ ನಂತರ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಮ್ಮ ನವೀನ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಸಾಧನೆ ಮಾಡಿದ್ದಾರೆ. ಆದರೆ ನಾನು ಹೇಳೋದೇನೆಂದರೆ, ಇಲ್ಲೊಬ್ಬ ಅಗ್ರಿ ಟೂರಿಸಮ್ ಮಾಡುವಂಥ ವ್ಯಕ್ತಿಗೆ ನೀವು ಮಾರ್ಗದರ್ಶನ ಮಾಡಬೇಕು ಆಗಿತ್ತು. ನೀವು ಮಾಡಿದ ಸಾಧನೆ ಎಲ್ಲ ಹೇಳ್ಕೊಂಡ್ರಿ, ಅದರ ಪ್ರವರ ಎಲ್ಲ ಅರ್ಥ ಆಯಿತು. ಆದರೆ ಈಗ ಇಲ್ಲಿ ಒಬ್ಬ ಸ್ಟಾರ್ಟಪ್ ಮಾಡಬೇಕಪ್ಪ, ಅವನಿಗೇನು ತಿಳುವಳಿಕೆ ಕೊಟ್ರಿ ನೀವು? ಅದು ಒಂದು ಮುಖ್ಯ ಆಗಬೇಕು ಅಂತ. ಈಗ ನಾವೆಲ್ಲ ಸೇರಿ ಒಂದು ಕಂಪ್ನಿ ಮಾಡಿರೋ ವಿಚಾರನ ಹೇಳಿದೆ. ಪ್ರಾರಂಭದಲ್ಲಿ ಏನು ಮಾಡಿದ್ವಿ, ಅದಕ್ಕೆ ಬೇಕಾಗಿರೋ ಒಂದು ಸ್ಟಾರ್ಟಪ್ಸ್ಗೆ ಏನೇನು ಕಲ್ತ್ವಿ, ಸೊ ರಿಜಿಸ್ಟ್ರೇಷನ್ ಹೆಂಗಾಯಿತು, ಒಂದಿಷ್ಟು ಇದನ್ನು ಹೇಳಿದೆ. ಕಾಲಾವಕಾಶ ಇದ್ದಿದ್ದು 30 ನಿಮಿಷ. ಸೊ ಅದು ಬರೀ ನಿಮ್ಮದು ಸ್ಟಾರ್ಟಪ್ ಇದನ್ನು ಹೇಳ್ರಪ್ಪ ಅಂತಂದ್ರು ಹೇಳಿದ್ವಿ. ನೀವೇನಾದರೂ ಕೃಷಿ ಪ್ರವಾಸೋದ್ಯಮವನ್ನು ಮಾಡಬೇಕು ಅಂತ ಇಚ್ಛೆ ಇದ್ದರೆ ಖಂಡಿತ ಸಂಪರ್ಕ ಮಾಡಿ ಸರ್. ನಾನು ಅದನ್ನು ಲಾಸ್ಟಲ್ಲಿ ಹೇಳಿದೆ, ಬಹುಶಃ ನೀವು ಅದನ್ನು ಗ್ರಹಿಸಲಿಲ್ಲ ಅನಿಸುತ್ತೆ. ಈಗ ಪ್ರೆಸೆಂಟು 21 ಫ್ರ್ಯಾಂಚೈಸ್ ಇದೆ, ಬಟ್ ಆದರೆ ನಾವು ಮಾಡಲನ್ನು ಸೆಟ್ ಮಾಡೋದಕ್ಕೆ ಕೇವಲ 5
ಫಾರ್ಮ್ಸ್ಗಳನ್ನ ನಾವು ತಗೊಂಡಿದ್ದೀವಿ. ಯಾಕೆ ಅಂತಂದರೆ ನಾವು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತಂದರೆ ತುಂಬ ಜನ ತಗೊಂಡು ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಸರ್. ನಾನು ಅದನ್ನು ಹೇಳಿದ್ದೀನಿ, ಕಮ್ಯುನಿಟಿ ಬೇಸಲ್ಲೇ ನಾವು ಮಾಡ್ತಾ ಇರೋದು. ನಾನು ಕೃಷಿಕನಾಗಿರೋದ್ರಿಂದ ಕೃಷಿಕರ ಒಂದು ಗಮನವನ್ನು ಇಟ್ಕೊಂಡೇ ನಾನು ಮಾಡ್ತಾ ಇರೋದು. ನಾವೆಲ್ಲ ಸೇರ್ಕೊಂಡು, ನಾನು ಅಂದರೆ ನಾವು ಅನ್ನೋದು ವಿವೇಕಾನಂದರ ತತ್ವವಾಣಿ ಅಂತಲೇ ನಾವು ಮಾಡ್ತಾ ಇರೋದು ಸರ್. ಏನೇ ಇದ್ರೂ ಸಂಪರ್ಕ ಮಾಡಿ ಮಾತಾಡೋಣ ಸರ್. ಕಾವೇರಿ ಹೊಳೆ ಪಕ್ಕ ನಮ್ಮದು ಜಮೀನಿದೆ. ಕೃಷಿ ಪ್ರವಾಸಕ್ಕೆ ಹೋಟ್ಲು ಕಟ್ಟಬೇಕು ಅಂದರೆ 200 ಮೀಟ್ರು ಇಲ್ಲದೆ ಪರ್ಮಿಷನ್ ಕೊಡಲ್ಲ. ಹೊಳೆ ಪಕ್ಕ ಯಾವುದೇ ಹೋಟ್ಲು ಅಥವಾ ಪ್ರವಾಸೋದ್ಯಮ ಮಾಡಬೇಕು ಅಂದರೆ 200 ಮೀಟ್ರ್ ಇರಬೇಕು, ಅದರಿಂದ ಆಚೆಗೆ ಮಾಡಬೇಕು. ನಿಮ್ಮ ಕೃಷಿ ಪ್ರವಾಸಕ್ಕೆ ಅದಕ್ಕೇನಾದರೂ ಕಡಿಮೆ ಏನಾರು ಮಾಡಿದಾರಾ ಸರ್? ಈಗ ಇನ್ನು ಗೈಡ್ಲೈನ್ ಆಗ್ತಾ ಇದೆ. ನಾನು ಅದನ್ನೇ ಹೇಳಿದೆ, KSTDDC ಕರ್ನಾಟಕ ಟೂರಿಸಂ ಜೊತೆ ಮಾತುಕತೆ ನಡೆಸ್ತಾನೆ ಇದ್ದೀವಿ ಕಂಟಿನ್ಯೂಸ್ಸು. ಸೊ ಬಹುಶಃ ಅಗ್ರಿಯಾನ ಒಂದೇ ಅನಿಸುತ್ತೆ, ಬ್ಯಾಕ್ ಟು ಬ್ಯಾಕ್ ಅವ್ರನ್ನ ನಿದ್ದೆನೋ ಮಾಡೋಕ್ಕೆ ಬಿಡದೆ ಕೇಳ್ತಾ ಇದ್ದೀವಿ ಗೈಡ್ಲೈನ್ಸ್ ವಿಚಾರಕ್ಕೆ. ನಿಮ್ಮ ಒಂದು ಇದನ್ನು ಕೂಡ ನಮ್ಮ ಗಮನದಲ್ಲಿದೆ, ತಿಳ್ಕೊಂಬಿಟ್ಟು ಹೇಳ್ತೇನೆ ಸರ್, ತೊಂದರೆ ಇಲ್ಲ. ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಕೃಷಿ ನವೋದ್ಯಮಗಳ ಪಾತ್ರವನ್ನು ಕುರಿತು ಮೈಸೂರಿನ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ RS ನವೀನ್ ಅವರು ಮಾತನಾಡಿದ್ದರು. ಇದರ ಆಯ್ದ ಭಾಗಗಳನ್ನು ಇದುವರೆಗೆ ಕೇಳಿದಿರಿ.